ಹಲೋ ಸ್ಪರ್ಧಾ ಮಿತ್ರರೇ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಬಂದಿರತಕ್ಕಂಥ ಸೈನ್ಸ್ ಪ್ರಶ್ನೆಗಳನ್ನು ಒಗ್ಗೂಡಿಸಿ ಟಾಪಿಕ್ ವೈಸ್ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಆಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಮೇಲೆ ಸರಿಯಾಗಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಇವಾಗ ಏನಪ್ಪ ಅಂತಂದರೆ ಚಲನೆ ಮತ್ತು ವೇಗ ಅಂತ ಕರಿತೀವಿ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ನಾವು ಇದರಲ್ಲಿ ಟ್ರಾನ್ಸ್ಲೇಷನ್ ಕೂಡ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಅಂದರೆ ಈ ಕ್ವಶನ್ಗಳು ಕನ್ನಡದಲ್ಲಿದ್ದಾವೆ, ಬಟ್ ಎಲ್ಲಿ ಇಂಗ್ಲೀಷ್ ಉಪಯುಕ್ತವಾಗುತ್ತೋ, ಎಲ್ಲಿ ಬೇಕಾಗುತ್ತೋ ಅಲ್ಲಿ ನಾವು ಇಂಗ್ಲೀಷ್ನಲ್ಲಿ ಉಪಯುಕ್ತ ಮಾಡ್ಕೊತ ಸೊ ಏನಪ್ಪ ಅಂದರೆ ಕ್ವಶನ್ಗಳು ಕವರ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರನೇ ಬೇಗನೆ ಅಂದರೆ ಡೀಟೇಲ್ ಆಗಿ ಕವರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ, ಈ PC 2007ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ನೋಡಿ, ಸ್ಪೀಡ್ ಮತ್ತು ವೆಲಾಸಿಟಿ ಮೇಲೆ. ಸೊ ವೇಗ ಮಿತಿಯನ್ನು ಮೀರಿ ಚಲಿಸುವ ವಾಹನಗಳನ್ನು ಪತ್ತೆ ಹಚ್ಚಲು ಪೊಲೀಸರು ಇದನ್ನು ಉಪಯೋಗಿಸುತ್ತಾರೆ ಅಂತ ಕೇಳ್ತಾರೆ. ನೋಡಿರ್ಬೋದು, ಸ್ಪೀಡ್ ಗನ್ ಅಂತ ಇರುತ್ತೆ ಅವ್ರ ಕಡೆಯಲ್ಲಿ. ಏನಪ್ಪ ಅಂತಂದರೆ ಯಾವ ಗಾಡಿ ಆ ಗಾಡಿ ಹತ್ತಿರ ಹಿಡಿದ್ರೆ ಸಾಕು, ಅಂದರೆ ಆ ಗಾಡಿ ಡೈರೆಕ್ಷನ್ದಲ್ಲಿ ನೋಡಿದರೆ ಸಾಕು, ಅದು ಏನಪ್ಪ ಅಂತಂದರೆ ಅದರ ಒಂದು ಸ್ಪೀಡ್ ಎಷ್ಟಿದೆ ಅಂತ ಪತ್ತೆ ಹಚ್ಚುತ್ತೆ. ಸೊ ಆ ಒಂದು ಸ್ಪೀಡ್ ಗನ್ ಇದೆಯಲ್ಲ, ಸೊ ಅದು ಯಾವ ಒಂದು ಪರಿಣಾಮದ ಮೇಲೆ ಎಫೆಕ್ಟ್ ಮೇಲೆ ಚಲಿಸುತ್ತೆ ಅಥವಾ ಒಂದು ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದು ಏನಪ್ಪ ಅಂತಂದರೆ ಡಾಪ್ಲರ್ ರೆಡಾರ್ ಗನ್ ಅಂತ ಕರಿತೀವಿ. ಡಾಪ್ಲರ್ ಪರಿಣಾಮ ಅಂತ ಅಂದರೆ ಏನು? ಸೊ ನೀವು ನೋಡಿರ್ಬೋದು, ಸೊ ಈ ಒಂದು ಶಬ್ದದ ಇದೇನಿದೆಯಲ್ಲ, ಸೊ ವೆಲಾಸಿಟಿ ದೂರ ಹೋದಂತೆ ಅದರದ್ದು ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ನಮಗೆ. ಸೊ ಶಬ್ದ ದೂರ ಇದ್ದರೆ ಅದರದ್ದು ಕಡಿಮೆ ಕೇಳಿಸುತ್ತೆ, ಸಮೀಪ ಇದ್ದರೆ ಯಾವ ರೀತಿಯಾಗಿ ಜೋರಾಗಿ ಕೇಳಿಸುತ್ತೋ ಅದರ ಒಂದು ಆಧಾರದ ಮೇಲೆ ಈ ಒಂದು ಡಾಪ್ಲರ್ ಗನ್ ಇರುತ್ತೆ. ಸೊ ಡಾಪ್ಲರ್ ರೆಡಾರ್ ಗನ್ ಇರ್ತಕ್ಕಂಥದ್ದು ಈ ಒಂದು ಪೊಲೀಸರ ಬಳಿ ಇರತಕ್ಕಂಥ ಸ್ಪೀಡ್ ಕಂಡುಹಿಡ್ತಕ್ಕಂಥ ಗನ್ನು ಈ ಒಂದು ಶಬ್ದ ಅಥವಾ ಒಂದು ಸ್ಪೀಡ್ನ ವೆಲಾಸಿಟಿ ಮೇಲೆ, ಫ್ರೀಕ್ವೆನ್ಸಿ ಮೇಲೆ ಕಂಡುಹಿಡ್ತಕ್ಕಂಥ ಗನ್ ಆಗಿದೆ. ಸೊ ಎಕ್ಸಾಂಪಲ್ ಅಂತಂದರೆ ಶಬ್ದ ಅಂತ ನೆನ್ಪಿಟ್ಕೊಳ್ರಿ. ದೂರ ಇದ್ದಾಗ ಶಬ್ದ ಕಡಿಮೆ ಕೇಳಿಸುತ್ತೆ, ಸಮೀಪ ಇದ್ದಾಗ ಶಬ್ದ ನಮಗೆ ಜೋರಾಗಿ ಕೇಳಿಸುತ್ತೆ. ಸೊ ಅದೇ ರೀತಿಯಾದ ಒಂದು ಪರಿಣಾಮದ ಮೂಲಕ ಈ ಒಂದು ಡಾಪ್ಲರ್ ರೆಡಾರ್ ಗನ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ನಾವು ಕ್ಯಾಮ್ರಾ ಬಳಸಂಗಿಲ್ಲ, ವಾಕಿ ಟಾಕಿ ಬಳಸಂಗಿಲ್ಲ, ಕ್ಲೋಸ್ ಸರ್ಕ್ಯೂಟ್ TV ಕೂಡ ಇವುಗಳನ್ನು ಬಳಸಂಗಿಲ್ಲ. ನೆಕ್ಸ್ಟ್ ಸ್ಪೀಡನ್ನು ಕಂಡುಹಿಡಿಯೋ ಸಲುವಾಗಿ ಸ್ವಲ್ಪ ಡೀಟೇಲಾಗಿ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಏನಪ್ಪ ಸಮಯ ಜಾಸ್ತಿ ಇದೆ, ಸೊ ಜಾಸ್ತಿ ಕವರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಈ ಕೊನೆಯವರೆಗೂ ನೋಡಿ, ಮಧ್ಯೆ ಯಾರು ಬಿಟ್ಟು ಹೋಗ್ಬಿಡ್ರಿ. ಈ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, PC 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. 2017ರಲ್ಲಿ ಏನು ಕೇಳಿದೆ ನೋಡಿ, ರುದರ್ಫೋರ್ಡ್ ಅವರ ಚದುರುವಿಕೆಯ ಪ್ರಯೋಗದಲ್ಲಿ ಅಲ್ಪಾಕ್ಷಣ ವಿಚಲಿತವಾಗುವುದು ಅಂತ ಕೇಳಿದ್ದಾರೆ. ಅಂದರೆ ರಿಪಲ್ಷನ್ ಫೋರ್ಸ್ ಅಂತ ಕರಿತೀವಿ. ನೋಡ್ರಿ, ರುದರ್ಫೋರ್ಡ್ ಪರಿಣಾಮ ನಿಮ್ಗೆಲ್ಲರಿಗೂ ಗೊತ್ತಿದೆ. ರುದರ್ಫೋರ್ಡ್ ಏನು ಕಂಡುಹಿಡಿದಿದ್ದಾರೆ? ಸೊ ನ್ಯೂಟ್ರಾನನ್ನು ಕಂಡುಹಿಡಿದಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಒಂದು ಆಟಮಿಕ್ ಥಿಯರಿ, ರುದರ್ಫೋರ್ಡ್ ಅವ್ರದ್ದು ಆಟಮಿಕ್ ಥಿಯರಿ ಬರುತ್ತೆ. ಇದೊಂದು ಆಟಮ್, ಇದ್ರೊಳಗಡೆ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಏನಿರ್ತವೆ? ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರ್ತವೆ. ಸೊ ಅದೇ ರೀತಿಯಾಗಿ ಇಲ್ಲಿ ಹೊರಗಡೆ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಎಲೆಕ್ಟ್ರಾನ್ಸು ಆಟಮ್ನ ಸುತ್ತಲೂ ತಿರುಗ್ತಾ ಇರ್ತವೆ. ಸೊ ಇದನ್ನು ರುದರ್ಫೋರ್ಡ್ ಅವರು ಥಿಯರಿಯಲ್ಲಿ ಅಂದರೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದನ್ನು ನಾನು ಡೀಟೇಲ್ ಆಗಿ ಸೈನ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡಾಗ ಹೇಳ್ತೇನೆ. ಇವಾಗ ಪ್ರಶ್ನೆಗಳು ನೋಡೋಣ. ಇಲ್ಲಿ ಏನು ಕೇಳಿದ್ದಾರೆ? ಸೊ ಚದುರುವಿಕೆಯ ಪ್ರಯೋಗದಲ್ಲಿ, ಈ ಒಂದು ಚದುರುವಿಕೆ, ರುದರ್ಫೋರ್ಡ್ ಅವರ ಚದುರುವಿಕೆ ಅಂದರೆ ಡಿಸ್ಪರ್ಷನ್ ಪ್ರಯೋಗದಲ್ಲಿ ಅಲ್ಪಾಕ್ಷಣ ವಿಚಲಿತವಾಗುವುದು ಯಾವಾಗ ಅಂತ ಕೇಳ್ತಾರೆ. ಸೊ ಅಲ್ಪಾಕ್ಷಣ ವಿಚಲಿತವಾಗುವುದು ಎಲ್ಲಿ ಅಂತ ಅಂದರೆ ಇಲ್ಲಿ ವಿಕರ್ಷಣ ಬಲದಿಂದ, ಅಂದರೆ ರಿಪಲ್ಷನ್ ಫೋರ್ಸ್ ಅಂತ ಕರಿತೀವಿ. ರಿಪಲ್ಷನ್ ಫೋರ್ಸ್ ಆದಾಗ, ಇಂಗ್ಲೀಷ್ ಒಳಗಡೆ ರಿಪಲ್ಷನ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ಒಂದು ರಿಪಲ್ಷನ್ ಫೋರ್ಸ್ ಆದಾಗ ಈ ಒಂದು ಚದುರುವಿಕೆಯ ಪ್ರಯೋಗ ಅಲ್ಪಾಕ್ಷಣ ವಿಚಲಿತವಾಗುತ್ತೆ ಸ್ನೇಹಿತರೆ. ಸೊ ಅಟಮಿಕ್ ಮಾಡೆಲ್ನಲ್ಲಿ ಈ ಒಂದು ರೀತಿಯಾದ ಎಕ್ಸ್ಪ್ಲನೇಷನ್ ತುಂಬ ಡೀಟೇಲ್ ಆಗಿರುತ್ತೆ. ಸೊ ಏನಪ್ಪ ಅಂತಂದರೆ ಕ್ವಶನ್ಗಳು ಕವರ್ ಮಾಡುವ ಉದ್ದೇಶದ ಮೂಲಕ ಕ್ವಶನ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಸೊ ಪೂರ್ತಿ ಹೇಳ್ತಾ ಕೂತ್ರೆ ಏನಪ್ಪ ಅಂತಂದರೆ ಫುಲ್ ಸೆಷನ್ನೇ ಮುಗಿಯಂಗಿಲ್ಲ, 2 ತಾಸಾದರೂ ಮುಗಿಯಂಗಿಲ್ಲ ಅದು. ಸೊ ನೆಕ್ಸ್ಟ್ ನೋಡೋಣ. ಇದು PC 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ಒಂದು ನಾಟಿಕಲ್ ಮೈಲಿ ಅಂದರೆ ಎಷ್ಟು ಅಂತ ಕೇಳ್ತಾರೆ. ಸೊ ಇದು ಕಾಮನ್ ಕ್ವಶನ್ ಕೇಳ್ತಕ್ಕಂಥದ್ದು. ಅದು ಯಾವುದಪ್ಪ ಅಂತಂದರೆ ಆಪ್ಷನ್ B, 1852 ಕಿಲೋಮೀಟರ್ ಅಂತ ಹೇಳಲಾಗುತ್ತದೆ. ಸರಿ, ಇದು ತಪ್ಪಾಗುತ್ತೆ ನೋಡಿ. ಯಾಕಪ್ಪ ಅಂತಂದರೆ 1000 ಅಂತ ಕೊಟ್ಟಿದ್ದಾರೆ, ಇದು ಪಾಯಿಂಟ್ ಆಗಬೇಕು. 1.852 ಕಿಲೋಮೀಟರ್ ಆಗುತ್ತೆ. ಸೊ ಇಷ್ಟು ಈ ಒಂದು ನಾಟಿಕಲ್ ಮೈಲ್ನ ಉದ್ದ ಆಗುತ್ತೆ. ಒಂದು ನಾಟಿಕಲ್ ಮೈಲು ಅಂತಂದರೆ 1.852. ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಡಿಜಿಟ್ ವೈಸ್ ಹೇಳಬೇಕಾಗತ್ತೆ. ಪಾಯಿಂಟ್ ಆದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂಥ ಡಿಜಿಟ್ಗಳು ಒಂದೊಂದಾಗಿ 852 ಅಂತ ಹೇಳಬೇಕು, 852 ಅಂತ ಹೇಳಬಾರ್ದು. ಸೊ ಇದೆಲ್ಲ ಇಷ್ಟು ಕಿಲೋಮೀಟರ್ 1 ನಾಟಿಕಲ್ ಮೈಲಿಗೆ ಸಮನಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಚಲಿಸ್ತಕ್ಕಂಥ ಬಸ್ಸು ಒಮ್ಮಿಂದೊಮ್ಮೆಲೆ
ನಿಂತಾಗ ಅದರೊಳಗಿದ್ದಂತಹ ಪ್ರಯಾಣಿಕರನ್ನು ಮುಂಭಾಗಕ್ಕೆ ತಳ್ಳಿದಂತಾಗುತ್ತದೆ, ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಲಾ ಆಫ್ ನ್ಯೂಟನ್ ಏನು ಹೇಳುತ್ತೆ, ಫಸ್ಟ್ ಲಾ ಆಫ್ ನ್ಯೂಟನ್ ಇನರ್ಷಿಯಾ, ಜಡತ್ವದ ನಿಯಮ ಅಂತ ಕರಿತೀವಿ. ಜಡತ್ವದ ನಿಯಮ ಒಂದನೇ ನಿಯಮ, ಇದು ನ್ಯೂಟನ್ ರವರ ಒಂದನೇ ನಿಯಮ. ಜಡತ್ವದ ನಿಯಮ ಏನಪ್ಪ ಅಂತಂದರೆ ಯಾವುದೇ ಒಂದು ವಸ್ತು ಆಗಲಿ ಬಸ್ ಆಗಲಿ, ಸೊ ಏನಪ್ಪ ಅಂತಂದರೆ ಈ ಒಂದು ಏನಪ್ಪ ಅಂತಂದರೆ ಇದ್ರ ಮೇಲೆ ಒಂದು ವಸ್ತು ಇಲ್ಲಿದೆ ಅಂದ್ಕೊಡ್ರಿ, ಇದ್ರ ಮೇಲೆ ಯಾವುದೇ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗುವವರೆಗೂ ಇದು ಯಾವ ಸ್ಥಿತಿಯಲ್ಲಿರುತ್ತೋ ಅದೇ ಸ್ಥಿತಿಯಲ್ಲಿರುತ್ತೆ, ಅಂದರೆ ಅದು ಎಲ್ಲಿ ಹೋಗಲ್ಲ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಫೋರ್ಸ್ ಅಪ್ಲೈ ಆದಾಗ ಮಾತ್ರ ಅದು ಮುಂದಕ್ಕೋ ಹಿಂದಕ್ಕೋ ಅಥವಾ ಏನಾದರೂ ಅದ್ರ ಮೇಲೆ ಕ್ರಿಯೆ ನಡೀತಕ್ಕಂಥದ್ದು ಸ್ನೇಹಿತರೆ. ಸೊ ಅದನ್ನು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಈ ಒಂದು ಬಸ್ಸು ನಿಂತಾಗ ಒಮ್ಮಿಂದೊಮ್ಮೆಲೆ ಪ್ರಯಾಣಿಕರು ಮುಂಭಾಗಕ್ಕೆ ಹೋಗ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಬಸ್ಸಿನ ಜಡತ್ವದಿಂದಾಗಿ ಪ್ರಯಾಣಿಕರ ಜಡತ್ವದಿಂದಾಗಿ. ಅಂದರೆ ಪ್ರಯಾಣಿಕರು ಬಸ್ನಲ್ಲಿ ಚಲಿಸುವಾಗ ಜಡತ್ವ ಸ್ಥಿತಿಯೊಳಗೆ ಇರ್ತಾರೆ. ಏಕದಮ್ ಬಸ್ಸು ನಿಂತು ಅಂದ ತಕ್ಷಣ ಸೊ ಅವ್ರ ಮೇಲೆ ಒಂದು ಪ್ರೆಷರ್ ಅಪ್ಲೈ ಆಗುತ್ತೆ, ಅದರಿಂದ ಅವರು ಮುಂದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ಪ್ರಯಾಣಿಕರ ಜಡತ್ವ ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಫಸ್ಟ್ ಲಾ ಆಫ್ ನ್ಯೂಟನ್ ಏನಿದೆ, ಜಡತ್ವದ ನಿಯಮ. ಸೆಕೆಂಡ್ ಲಾ ಏನಿದೆ, ಫೋರ್ಸ್ F=ma, ಮಾಸ್ ಇಂಟು ಎಕ್ಸಲರೇಷನ್ ಆಗುತ್ತೆ. ಅದೇ ರೀತಿಯಾಗಿ ಥರ್ಡ್ ಲಾ, ಎವ್ರಿ ಆ್ಯಕ್ಷನ್ ಆಸ್ ಅ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನೋದಾಗುತ್ತೆ. ಸೊ ಸ್ವಲ್ಪ ಇಂಗ್ಲೀಷ್ ಒಳಗಡೆ ಜಾಸ್ತಿ ಕವರ್ ಮಾಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಕ್ವಶನ್ಗಳು ಕನ್ನಡದಲ್ಲಿದ್ದಾವೆ, ನಾನು ಎಕ್ಸ್ಪ್ಲೇನ್ ಮಾಡೋದು ಜಾಸ್ತಿ ಇಂಗ್ಲೀಷ್ ಒಳಗಡೆ ಮಾಡ್ತಾ ಹೋಗ್ತೀನಿ. ನಿಮ್ಮ ಟ್ರಾನ್ಸ್ಲೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವುದು ಯಾವುದು ಅಂತ ಕೇಳ್ತಾರೆ. ಸೊ ನೀವು ಓಲ್ಡ್ ಮಾಡೆಲ್ ಕೈ ಗಡಿಯಾರನ್ನು ನೋಡಿರ್ಬೋದು. ಸೊ ಅದನ್ನು ತಿರುಗಿಸಿ ಅಂದರೆ ಕೀ ಕೊಟ್ಟ ತಕ್ಷಣ ಅದು ತನ್ನಷ್ಟು ತಾನೇ ಒಂದು ದಿನದ ರೊಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯಾಗಿ ಯಾವ ಒಂದು ಪರಿಣಾಮ ಆಗುತ್ತೆ ಇಲ್ಲಿ ಅಂತ ಕೇಳಿದ್ದಾರೆ. ಸೊ ನಾವು ಕೈ ಗಡಿಯಾರ ಆಗಿರಲಿ, ಮೊದಲಿಗೆ ಸ್ಪ್ರಿಂಗ್ ಟ್ರ್ಯಾಕ್ಟರ್ಗಳು ಬರ್ತಿದ್ವು. ಅಂದರೆ ನೀವು ಅದಕ್ಕೆ ಚಾವಿ ಹಾಕಿ ಕೀ ಕೊಟ್ಟ ತಕ್ಷಣ ಅದು ಚಾವಿ ತೆಗೆದ ತಕ್ಷಣ ಮುಂದಕ್ಕೆ ಹೋಗ್ತಿತ್ತು. ಸೊ ಆ ಒಂದು ಮುಂದಕ್ಕೆ ಹೋಗೋಕ್ಕೆ ಅದಕ್ಕೆ ಶಕ್ತಿ ಎಲ್ಲಿಂದ ಬರ್ತಿತ್ತು ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದರೆ ಆ ಕೀ ಕೊಟ್ಟಾಗ ಅದರಲ್ಲಿ ಇಷ್ಟು ಎನರ್ಜಿ ಸ್ಟೋರ್ ಆಗುತ್ತೆ, ಅಂದರೆ ಒಂದಿಷ್ಟು ಸ್ಪ್ರಿಂಗ್ ವೈಸ್ ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಆ ಕೀ ತೆಗೆದಾಗ ಆ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ರಿಲೀಸ್ ಆದಾಗ ಆ ಎನರ್ಜಿಯ ಮೂಲಕನೇ ಆ ವೆಹಿಕಲ್ ಆಗಲಿ ಆ ಗಡಿಯಾರ ಆಗಲಿ ಮುಂದಕ್ಕೆ ಹೋಗುತ್ತೆ. ಸೊ ಅದು ಇಲ್ಲಿ ಸಂಗ್ರಹವಾಗುತ್ತೆ, ಅಂದರೆ ಆ ಎನರ್ಜಿ ಸ್ಟೋರ್ ಆಗಿರುತ್ತೆ ಅಥವಾ ಸಂಗ್ರಹವಾಗಿರುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ ಪ್ರಚನ್ನ ಶಕ್ತಿ ಅಂತ ಕರಿತೀವಿ. ಅಂದರೆ ಪ್ರಚನ್ನ ಶಕ್ತಿ ಅಂತ ಅಂದರೆ ಸ್ಟೋರ್ಡ್ ಎನರ್ಜಿ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಇದು ಇಲ್ಲಿ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್, ಎರಡು ವಿಭಿನ್ನ ತೂಕದ ದೇಹಗಳು ಪ್ರಾರಂಭಿಕವಾಗಿ, ಎರಡು ಬೇರೆ ಬೇರೆ ತೂಕದ ದೇಹಗಳಿರ್ತವೆ, ಪ್ರಾರಂಭಿಕವಾಗಿ ಸ್ಥಿರವಾಗಿದ್ದಾವೆ. ಅಂದರೆ ಇವೆರಡು ದೇಹಗಳು ಅಂದ್ಕೊಳ್ರಿ, ಇವಾಗ ಸ್ಥಿರವಾಗಿದ್ದಾವೆ. ನಂತರ ಒಂದೇ ಸಮಯದಲ್ಲಿ ಒಂದೇ ಪ್ರಮಾಣದ ಬಲ ಪ್ರಯೋಗ ಮಾಡಿದಾಗ, ಒಂದೇ ಸಮಯದ ಒಳಗಡೆ ಇವೆರಡರ ಮೇಲೂ ಬಲ ಅಂದರೆ ಬಲ ಎಫೆಕ್ಟ್ ಆದಾಗ, ಪ್ರಯೋಗ ಆದಾಗ ಈ ಎರಡೂ ದೇಹಗಳು ಸಮಾನಾಂತರವಾದ ಡ್ಯಾಶನ್ನು ಪಡೆದುಕೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಸೊ ಇವುಗಳಿಗೆ ಸಮಾನಾಂತರವಾದ ಏನು ಸಿಗುತ್ತೆ ಅಂದರೆ ಮೂಮೆಂಟಮ್ ಅಂತ ಕರಿತೀವಿ. ಸಮಾನಾಂತರದ ಮೂಮೆಂಟಮ್ ಅಥವಾ ಕನ್ನಡದಲ್ಲಿ ಆವೇಗ ಅಂತ ಕರಿತೀವಿ. ಆವೇಗ ಅಂದರೆ ಮೂಮೆಂಟಮ್ ಅನ್ನುವುದು ಆನ್ಸರ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಮೂಮೆಂಟಮ್ ಅಂತ ಅಂದರೆ ಕನ್ನಡದಲ್ಲಿ ಆವೇಗ. ನೆಕ್ಸ್ಟ್, ಮೂಮೆಂಟಮನ್ನು ಪಡೆದುಕೊಳ್ತವೆ ಸಮಾನಾಂತರದ್ದು. ಇನ್ನು ಕೆಳಗಿನ ಯಾವುದು ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಸಂಭಾವ್ಯ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಎನರ್ಜಿ ಯಾವುದು ಈ ಒಂದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು, ಪೊಟೆನ್ಷಿಯಲ್ ಎನರ್ಜಿಯನ್ನು ಒದಗಿಸುವುದು ಯಾವುದು ಅಂತ ಅಂದರೆ ಆಪ್ಷನ್ ಬಿ, ಅದರ ಸ್ಥಾನ, ಅದು ಯಾವ ಸ್ಥಾನದಲ್ಲಿದೆ ಅನ್ನುವುದು ಅದಕ್ಕೆ ಒಂದು ಪೊಟೆನ್ಷಿಯಲ್ ಶಕ್ತಿ ಅಥವಾ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ ಸ್ನೇಹಿತರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಸ್ವಯಂ ಯಾನ ಅಥವಾ ಮೋಟಾರು ಗಾಡಿಗಳಲ್ಲಿ ದ್ರವ ಚಾಲಿತ ಬ್ರೇಕು ಅಂತ ಕರಿತೀವಿ. ಸ್ವಯಂ ಯಾನ ಅಥವಾ ಮೋಟಾರು ಗಾಡಿಗಳಲ್ಲಿ ಲಿಕ್ವಿಡ್ ಬ್ರೇಕ್ ಇರ್ತವೆ. ಲಿಕ್ವಿಡ್ ಬ್ರೇಕು ಯಾವ ತತ್ವದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡ್ರಿ, ಲಿಕ್ವಿಡ್ ಏನಪ್ಪ ಅಂತಂದರೆ ಅದು ಎರಡೂ ಬದಿಗೆ ಮುಚ್ಚಿದಾಗ ನೀವು ನೋಡಿರ್ಬೋದು ಎಕ್ಸ್ಪೆರಿಮೆಂಟ್ಗಳನ್ನು. ಸೊ ಅಂದರೆ ಒಂದು ಸ್ಟ್ರಾದಿಂದ ಅದು ಫಿಲ್ ಮಾಡಿ ಹಾಕಿದರೆ ಅದು ಡಿಸ್ಟೆನ್ಸ್ ಕಡಿಮೆ ಇದ್ರೂ ಅದು ನೀರು ಜಗ್ಗುತ್ತೆ. ಸೊ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಸೊ ಅದರ ತತ್ವದ ಮೇಲೇ ಈ ಒಂದು ದ್ರವ ಚಾಲಿತ ಬ್ರೇಕ್ಗಳು ವರ್ಕ್ ಆಗ್ತವೆ ಸ್ನೇಹಿತರೆ. ಸೊ ಏನಪ್ಪ ಅಂತಂದರೆ ಈ ಒಂದು ಮೋಟ್ರ್ನಲ್ಲಿ ನೀವು ನೀರು ಬರದೇ ಇದ್ದಾಗ ಅದ್ರ ಒಳಗಡೆ ಒಂದಿಷ್ಟು ನೀರು ಹಾಕಿ ನಿಮ್ಮ ಬಾಯಿಂದ ಜಗ್ತಿರ್ತೀರಿ. ಸೊ ಅದರಲ್ಲಿ ಕೂಡ ಏನಾಗುತ್ತೆ, ಒಂದು ಫ್ಲೋ ಇರುತ್ತೆ. ಸೊ ಆ ವ್ಯಾಕ್ಯೂಮ್ ಕ್ರಿಯೇಟ್ ಆದಾಗ ಆ ಫ್ಲೋದಲ್ಲಿ ನೀರು ಬರುತ್ತೆ. ಸೊ ಸೇಮ್ ತತ್ವದ ಮೇಲೆ ಈ ಒಂದು ದ್ರವ ಚಾಲಿತ ಬ್ರೇಕು ಕೂಡ ವರ್ಕ್ ಆಗುತ್ತೆ. ಸೊ ಏನಪ್ಪ ಅಂತಂದರೆ ಅದು ಯಾವ ತತ್ವ ಅಂತ ಕರೀತಾರೆ ಅಂದರೆ ಪಾಸ್ಕಲ್ ನಿಯಮ ಅಂತ ಕರಿತೀವಿ. ಪಾಸ್ಕಲ್ ಥಿಯರಿ ಅಂತ. ಸೊ ಇಲ್ಲಿ ಪಾಸ್ಕಲ್ ಲಾ ಮೇಲೆ ತಕ್ಕಂಥದ್ದು ಪಾಸ್ಕಲ್ ಲಾ ಅಥವಾ ಪಾಸ್ಕಲ್ ನಿಯಮ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್,
ಪಾಸ್ಕಲ್ ಅಂತ ಅಂದರೆ ಇದಕ್ಕೆ ದ್ರವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಲಾ ಆಗುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ. ಮುಂದಿನ ಪ್ರಶ್ನೆ ನೋಡೋದಾದರೆ ಏನು ಕೇಳಿದ್ದಾರೆ ನೋಡಿ, ಚಲನೆಯಲ್ಲಿರ್ತಕ್ಕಂಥ ವಸ್ತುವು ಹೊಂದಿರುವ ಶಕ್ತಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ವಸ್ತು ಆಗಲಿ ಒಬ್ಬ ಮನುಷ್ಯ ಆಗಲಿ ಸೊ ಚಲನೆಯಲ್ಲಿದ್ದರೆ ಅದರಲ್ಲಿ ಯಾವ ಶಕ್ತಿ ಇರುತ್ತದೆ ಅಂತಂದರೆ ಚಲನ ಶಕ್ತಿ ಅಂತ ಇರುತ್ತೆ. ಸೊ ಚಲನ ಶಕ್ತಿಗೆ ಇಂಗ್ಲೀಷ್ ಒಳಗಡೆ ಏನಂತ ಕರೀತಾರೆ, ಕೈನೆಟಿಕ್ ಎನರ್ಜಿ ಅಂತ ಕರೆಯಲಾಗುತ್ತದೆ. ಕೈನೆಟಿಕ್ ಎನರ್ಜಿ ಅಂತ ಅಂದ್ರೇನು, ಚಲನ ಶಕ್ತಿ, ಕೈನೆಟಿಕ್ ಎನರ್ಜಿ. ಸ್ವಲ್ಪ ಇಂಗ್ಲೀಷ್ ಮತ್ತು ಕನ್ನಡ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಶಾರ್ಟ್ ಫಾರ್ಮ್ದಲ್ಲಿ KE ಅಂತ ಕೂಡ ಕರೀತಾರೆ. ಸೊ ಇದು KSPSCO 2021 ಪ್ರಶ್ನೆಯಾಗಿದೆ. ನೆಕ್ಸ್ಟ್ ನೋಡೋದಾದರೆ ಸೊ ಈ ಪ್ರಶ್ನೆ ನೋಡಿ, ESI 2019 ಕೇಳಿರ್ತಕ್ಕಂಥ ಪ್ರಶ್ನೆ, ಭೂಮಿಯ ಮೇಲೆ ವಿಮೋಚನಾ ವೇಗವು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಸೊ ವಿಮೋಚನಾ ವೇಗ ಅಂತ ಅಂದ್ರೇನು, ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಇಂಗ್ಲೀಷ್ ಒಳಗಡೆ ಎಸ್ಕೇಪ್ ವೆಲಾಸಿಟಿ. ಈ ಒಂದು ಎಸ್ಕೇಪ್ ವೆಲಾಸಿಟಿ ಅಂದರೆ ಏನಪ್ಪ ಅಂತಂದರೆ, ಸೊ ಯಾವುದೇ ಒಂದು ವಸ್ತು ಆಗಲಿ, ಒಂದು ರಾಕೆಟ್ ಆಗಲಿ, ರಾಕೆಟ್ ಅಂತ ತಗೋರಿ. ಯಾಕಪ್ಪ ಅಂತಂದರೆ ನಮ್ಮ ಭೂಮಿಯನ್ನು ಬಿಟ್ಟು ಸ್ಪೇಸ್ಗೆ ಹೋಗ್ತಕ್ಕಂಥದ್ದು ರಾಕೆಟ್. ಸೊ ಆ ರಾಕೆಟ್ ಏನಿದೆಯಲ್ಲ, ಸೊ ಈ ಭೂಮಿಯನ್ನು ಬಿಟ್ಟು ಸ್ಪೇಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಸ್ಪೀಡ್ನಲ್ಲಿ ಅದು ಹೋಗ್ಬೇಕು ಅನ್ನೋದೇ ಈ ಒಂದು ಎಸ್ಕೇಪ್ ವೆಲಾಸಿಟಿ ಅಂತ ಕರಿತೀವಿ. ಸೊ ಅದು ಎಷ್ಟು ಸ್ಪೀಡ್ನಲ್ಲಿ ಹೋಗ್ಬೇಕಂತ ಅಂದರೆ, ಭೂಮಿಯನ್ನು ಕಕ್ಷೆ ಬಿಟ್ಟು ಹೊರಗಡೆ ಹೋಗಬೇಕು ಅಂತಂದರೆ ಮಿನಿಮಮ್ಮು 11.2 km/s. ಸೆಕೆಂಡ್ಗೆ 11.2 ಕಿಲೋಮೀಟರ್ನಕ್ಕಿಂತ ಹೆಚ್ಚಿಗೆ ಹೋದರೆ ಮಾತ್ರ ಅದು ಭೂಮಿಯನ್ನು ಬಿಟ್ಟು ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸ್ವಲ್ಪ ಕಾನ್ಸೆಪ್ಟ್ ತಿಳ್ಕೊಂತ ಹೋದರೆ ಸೊ ಸೈನ್ಸ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ, ಒಬ್ಬ ವ್ಯಕ್ತಿ, ಇದ್ರಾಗ ಇನ್ನೊಂದು ಏನಪ್ಪ ಅಂದರೆ ಅಪ್ಲೈಡ್ ಸೈನ್ಸ್ ಮೇಲೆ ಭಾಳ ಪ್ರಶ್ನೆಗಳು ಬರ್ತಕ್ಕಂಥದ್ದು, ಸ್ವಲ್ಪ ಅದರ ಮೇಲೆ ನಿಗಾ ಇರಲಿ. ಸೊ ಒಬ್ಬ ವ್ಯಕ್ತಿಯು ಒಂದು ಘರ್ಷಣ ರಹಿತ ಸಮತಲ ಮೇಲೆ, ಅಂದರೆ ಒಂದು ಸಮತಲ ಐತಿ, ಹಿಂಗೆ ಪ್ಲೇನ್ ಐತಿ, ಸೊ ಅದು ಘರ್ಷಣೆ ಇಲ್ಲ. ಸೊ ಅಂದರೆ ವ್ಯಾಕ್ಯೂಮ್ ಟೈಪ್ ಒಳಗಡೆ ಕುಂತಿದ್ದಾನೆ, ಘರ್ಷಣೆ ಇಲ್ಲದೇನೆ. ಸೊ ಮಧ್ಯದಲ್ಲಿ ಕುಳಿತಿದ್ದಾನೆ. ಇದರಿಂದ ಹೊರ ಬರಬೇಕಾದ್ರೆ ಅಂತ ಕೇಳಿದ್ದಾರೆ. ಸೊ ಆ ವ್ಯಕ್ತಿ ಇದರಿಂದ ಹೊರ ಬರಬೇಕಂತಂದರೆ, ಸೊ ಘರ್ಷಣೆ ಅಂತೂ ಇಲ್ಲ, ಅವ ಎದ್ದು ನಡೆಯೋಕ್ಕಂತೂ ಆಗಂಗಿಲ್ಲ. ಸೊ ಏನಪ್ಪ ಅಂತಂದರೆ ಅದರಿಂದ ಹೊರ ಬರ್ಬೇಕಾದ್ರೆ ಏನಾದರೂ ಒಂದು ಸಾಹಸನ ಮಾಡಬೇಕು. ಸೊ ನೋಡಿರಿ, ನೀವು ನಡೆದಾಡಬೇಕಾದ್ರೆ ಭೂಮಿಗೂ ನಿಮ್ಮ ಪಾದಕ್ಕೂ ಘರ್ಷಣೆಯಾದಾಗ ಮಾತ್ರ ನೀವು ಮುಂದೆ ಹೋಗ್ತೀರಿ ಸ್ನೇಹಿತರೆ. ಸೊ ಅದು ನಮಗೆ ಡೈಲಿ ಲೈಫ್ನಲ್ಲಿ ಇರ್ತಕ್ಕಂಥ ಸೈನ್ಸ್ ನಮಗೆ ಗೊತ್ತಾಗಲ್ಲ. ಸೊ ಬಟ್ ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಸೊ ಈ ಘರ್ಷಣಾ ರಹಿತ ಒಂದು ಸ್ಥಳದಲ್ಲಿ ಸಮತಲ ಮೇಲ್ಮೈಯಲ್ಲಿ ಕುಂತಿರ್ತ ವ್ಯಕ್ತಿ ಹೊರಗಡೆ ಬರಬೇಕಂತಂದರೆ ಅವನಲ್ಲಿರ್ತಕ್ಕಂಥ ಚೀಲ ಇರುತ್ತೆ ಅಥವಾ ಏನಾದರೂ ಒಂದು ವಸ್ತು ಇದೆಯಲ್ಲ, ಸೊ ಅವನ ವಿರುದ್ಧ ದಿಕ್ಕಿಗೆ ಒಗಿಬೇಕು. ಅಂದರೆ ಅವ ಎಷ್ಟು ವಿರುದ್ಧ ದಿಕ್ಕಿಗೆ ಒಗಿತಾನೋ ಅವನನ್ನು ಅಷ್ಟು ತಳ್ಳತ್ತೆ ಅದು. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂದರೆ, ಆತ ಯಾವ ದಿಕ್ಕಿನಡೆ ಹೋಗಬೇಕಾಗಿದೆಯೋ ಅದರ ವಿರುದ್ಧ ದಿಕ್ಕಿಗೆ ತನ್ನ ಚೀಲವನ್ನು ಎಸೆಯಬೇಕು. ಹಾಗೆ ಮಾಡಿದಲ್ಲಿ ಮಾತ್ರ ಆ ವ್ಯಕ್ತಿ ಹೊರಗೆ ಬರಲು ಸಾಧ್ಯ ಆಗುತ್ತೆ. ಇದು KS 2010 ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ನೆಕ್ಸ್ಟ್ ಇನ್ನು SDE 1991 ಕೇಳಿರ್ತಕ್ಕಂಥ ಪ್ರಶ್ನೆ, ಒಂದು ವಸ್ತು ತನ್ನ ವೇಗದಿಂದ ಪಡೀತಕ್ಕಂಥ ಶಕ್ತಿಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ವಸ್ತು ತನ್ನ ವೇಗದಿಂದ ಪಡೀತಕ್ಕಂಥ ಶಕ್ತಿಗೆ ಆಲ್ರೆಡಿ ಒಂದ್ಸಲ ನೋಡಿದ್ವಿ, ಚಲನ ಶಕ್ತಿ ಅಂತ ಕರಿತೀವಿ, ಕೈನೆಟಿಕ್ ಎನರ್ಜಿ. ಸೊ ಯಾವುದೇ ಒಂದು ವಸ್ತು ಶಕ್ತಿ ಚಲನದಲ್ಲಿದ್ದರೆ ಸೊ ಅದರಲ್ಲಿ ಕೈನೆಟಿಕ್ ಶಕ್ತಿ ಉಂಟಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ. ಡೈಲಿ ಬರ್ತಾ ಇರ್ತಕ್ಕಂಥ ಈ ಸೀರೀಸ್ನ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಒಂದು ಗಡಿಯಾರದಲ್ಲಿ ನಿಮಿಷವನ್ನು ತೋರಿಸುವ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ 1 ಗಂಟೆಯೊಳಗೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ಗಡಿಯಾರ ಐತಿ, ಸೊ ಗಡಿಯಾರ ಹೆಂಗಿರುತ್ತೆ, ಹಿಂಗೆ ರೌಂಡ್ ಆಗಿರುತ್ತೆ. ಸೊ ಅಂದರೆ ಒಂದು ನಿಮಿಷದ ಮುಳ್ಳು ಏನಿರುತ್ತೆ, 1 ಗಂಟೆ ಒಳಗಡೆ ಒಂದು ಸುತ್ತು ಹೊಡ್ಕೊಂಡು ಇಲ್ಲಿಗೆ ಬಂದಿರುತ್ತೆ, ಮತ್ತು ಅದೇ ಪ್ಲೇಸಿಗೆ ಬರುತ್ತೆ. 1 ಗಂಟೆ ಅಂತಂದರೆ ಒಂದು ಗಡಿಯಾರ 1 ನಿಮಿಷದ ಮುಳ್ಳು ಒಂದು ಫುಲ್ ರೌಂಡ್ ಹಾಕಿ ಹೊಳ್ಳಿ ಇದ್ದ ಜಾಗಕ್ಕೆ ಹೊಳ್ಳಿ ಬಂದಿರುತ್ತೆ, ಆವಾಗ 1 ಗಂಟೆ ಆಗುತ್ತೆ. ಸೊ ಇದು ಕಾನ್ಸೆಪ್ಟ್ ನಮಗೆ ತಲೆಯಲ್ಲಿರಲಿ. ನೆಕ್ಸ್ಟ್, ಮೊದಲನೇದೇನಿದೆ, ಸ್ಥಾನ ಪಲ್ಲಟವು 0 ಅಂತ ಕೊಟ್ಟಿದ್ದಾರೆ. ಸೊ ಸರಿ ಇದು, ಯಾಕಪ್ಪ ಅಂತಂದರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಿರಂಗಿಲ್ಲ ಸ್ನೇಹಿತರೆ. ಸೊ ಹೊಳ್ಳಿ ಅದೇ ಜಾಗಕ್ಕೆ ಬಂದಿರ್ತೈತಿ, ಯಾವುದೇ ರೀತಿಯಾದ ಸ್ಥಾನ ಪಲ್ಲಟ ಆಗಿರಂಗಿಲ್ಲ 1 ಗಂಟೆ ಅಂತ ಬಂದಾಗ. ಇನ್ನು ಕ್ರಮಿಸುವ ದೂರ ಕೂಡ 0. ಸೊ ಇದು ಕೂಡ ಸರಿಯಾಗುತ್ತೆ. ಅಂದರೆ ಹೊಳ್ಳಿ ಅದೇ ಜಾಗಕ್ಕೆ ಬಂದಿರುತ್ತೆ, ಯಾವುದೇ ದೂರವನ್ನು ಕ್ರಮಿಸಿರಂಗಿಲ್ಲ, ನಾರ್ಮಲ್ ಸೈನ್ಸ್ ಇದು. ಇನ್ನು ನೆಕ್ಸ್ಟ್, ಸಾರಿ ಕ್ರಮಿಸುವ ದೂರ ಅಂತ ಕೊಟ್ಟಿದ್ದಾರಲ್ಲ. ಸೊ ಕ್ರಮಿಸುವ ದೂರ ಒಂದು ರೌಂಡ್ ಹೊಡೆದಿರುತ್ತೆ ಸ್ನೇಹಿತರೆ, 360 ಡಿಗ್ರಿ. ಸೊ ಅದಕ್ಕೋಸ್ಕರ 0 ಆಗಿರಂಗಿಲ್ಲ ಇದು. ಸೊ ಇದು ತಪ್ಪಾಗುತ್ತೆ, 0 ಆಗಿರಂಗಿಲ್ಲ. ಇನ್ನು ಸರಾಸರಿ ವೇಗವು 0 ಅಂತ ಕೊಟ್ಟಿದ್ದಾರೆ. ಸೊ ಸರಾಸರಿ ವೇಗ, ಸೊ ವೇಗ ಅಂತ ಬಂದಾಗ ನಮಗೇನಿದೆ, V = ವೆಲಾಸಿಟಿ =
ಸರಾಸರಿ ವೇಗವು 0 ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸರಾಸರಿ ವೇಗ 0 ಆಗಿರುತ್ತೆ ಸ್ನೇಹಿತರೆ. ಇದು ಕೂಡ ಸರಿ, ಅಂದರೆ ಇದು ತಪ್ಪಾಗುತ್ತೆ. ಸೊ ಸರಾಸರಿ ವೇಗ ಅದರಲ್ಲಿ 0 ಆಗಿರುತ್ತೆ, ಅಂದರೆ ವೇಗ ಅಂದರೆ 0 ಆಗಿರುತ್ತೆ. ನೆಕ್ಸ್ಟ್ ಸರಾಸರಿ ವೆಲಾಸಿಟಿ ಅಂದರೆ ಏನು? ವೆಲಾಸಿಟಿ ಇಸ್ ಈಕ್ವಲ್ ಟು ದೂರ ಡಿಸ್ಟನ್ಸ್ ಬೈ ಟೈಮ್ ಅಂತ ಕರಿತೀವಿ. ಸೊ ಟೈಮ್. ಸೊ ಇದು ಏನಪ್ಪ ಅಂದರೆ ಇದು 0 ಆಗಿರುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ದೂರನೇ ಹೋಗಿಲ್ಲ, ಸೊ ಇದ್ದ ಜಾಗದಲ್ಲೇ ಹೊಳಿ ಬಂದಿದ್ದಾರೆ. ಸೊ ಅಂತ ಅಂದಮೇಲೆ ಅದು 0 ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ವೆಲಾಸಿಟಿ ಕೂಡ 0 ಆಗಿರುತ್ತೆ. ಇದು ಸರಿಯಾಗುತ್ತೆ. ಸೊ ಸ್ಥಾನಪಲ್ಲಟ 0 ಮತ್ತು ವೆಲಾಸಿಟಿ 0 ಆಗಿರುತ್ತೆ. 1 ಮತ್ತು 4 ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್ KS 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅದು. ಇನ್ನು KS 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ಏನು ಕೇಳಿದರೆ, ಗಡಿಯಾರದ ಲೋಲಕದಲ್ಲಿ ಅಧಿಕ ಭಾರದ ಬಿಂದು ರಾಶಿ. ಲೋಲಕ ಅಂತಂದರೆ ಪೆಂಡುಲಮ್, ವಾಚ್ ಪೆಂಡುಲಮ್ ಅಥವಾ ಕ್ಲಾಕ್ ಪೆಂಡುಲಮ್ ಅಂತ ಕರಿತೀವಿ. ಪೆಂಡುಲಮ್ ನೋಡ್ರಿ, ಇಂಗ್ಲೀಷ್ ಒಳಗಡೆ ಸೈನ್ಸ್ ಸ್ಟೂಡೆಂಟ್ಸಿಗೆ ಇದು ಗೊತ್ತಿರುತ್ತೆ. ಎಕ್ಸ್ಪೆರಿಮೆಂಟ್ ಕೂಡ ಮಾಡಿರ್ತೀವಿ ನಾವು ಪ್ರಾಕ್ಟಿಕಲ್ನಲ್ಲಿ ಪೆಂಡುಲಮ್ ಬಗ್ಗೆ. ಇನ್ನು ಅಧಿಕ ಭಾರವಾದ ಬಿಂದು ರಾಶಿ ಇದ್ದು, ಅಂದರೆ ಅದರಲ್ಲಿ ಕೆಳಗಡೆ ಅಧಿಕ ಭಾರವಾದ ಬಿಂದು ರಾಶಿ ಇರುತ್ತೆ. ಅದನ್ನು ರಾಶಿರಹಿತ ದಾರದಿಂದ ಕಟ್ಟಲಾಗಿದೆ. ಇದು ಒಂದು ಪೆಂಡುಲಮ್ ಅನ್ನು ಕೊಡ್ರಿ, ಇದು ಪೆಂಡುಲಮ್. ಸೊ ಇದಕ್ಕೆ ರಾಶಿ ಇಲ್ಲ ದಾರಕ್ಕೆ, ಬಟ್ ಇದಕ್ಕೆ ರಾಶಿ ಇದೆ. ಇದಕ್ಕೆ ಅಧಿಕ ಭಾರದ ರಾಶಿ ಇದೆ. ಸೊ ಇದೇನಪ್ಪ ಅಂದ್ರೆ ಹಿಂಗೆ ಟ್ರೂ ಆ್ಯಂಡ್ ಪೋ ಮೋಷನ್ ಹಾಕಿರ್ತೈತಿ. ಸೊ ಏನಪ್ಪ ಅಂತಂದರೆ ಈ ಡೈರೆಕ್ಷನ್ದಲ್ಲಿ ಎರಡು ಕಡೆ ಸೊ ಹಿಂಗೆ ಮೋಷನ್ ಆಗ್ತಾ ಇರುತ್ತೆ. ಅದಕ್ಕೆ ಪೆಂಡುಲಮ್ ಅಂತ ಕರೀತಾರೆ. ಸೊ ರಾಶಿ ಕಟ್ಟಲಾಗಿದೆ. ಅದು ವೇಗವಾಗಿ ಆಂದೋಲನಗೊಂಡು, ಅಂದರೆ ವೇಗವಾಗಿ ಅದು ತಿರುಗೋಕ್ಕೆ ಸ್ಟಾರ್ಟ್ ಆದರೆ ಗಡಿಯಾರ ವೇಗವಾಗಿ ಸಾಗುತ್ತಿದೆ. ಅಂದರೆ ಅದು ವೇಗವಾಗಿ ಆಂದೋಲನಗೊಂಡಾಗ ಗಡಿಯಾರ ವೇಗವಾಗಿ ಸಾಗುತ್ತಿದೆ. ಕೆಳಗಿನ ಯಾವ ಆಯ್ಕೆಯನ್ನು ಆರಿಸಿ ಆಂದೋಲನ ವೇಳೆ ತಗ್ಗಿಸಬಹುದು ಅಂತ ಕೇಳಿದೆ. ಅಂದರೆ ಈ ಒಂದು ರೊಟೇಷನ್ನ ಸ್ಪೀಡನ್ನು ಯಾವುದರ ಮೂಲಕ ನಾವು ತಗ್ಗಿಸಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದರ ಮೂಲಕ ಅಂತ ಅಂದರೆ ಲೋಲಕದ ಉದ್ದವನ್ನು ತಗ್ಗಿಸಬೇಕು. ಸೊ ಲೋಲಕದ ಉದ್ದವನ್ನು ತಗ್ಗಿಸಿದರೆ ನಾವು ರೊಟೇಷನನ್ನು ಕೂಡ ತಗ್ಗಿಸಬಹುದಾಗತ್ತೆ. ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಈ ಒಂದು ಪೆಂಡುಲಮ್ದ ಉದ್ದ ಇದೆಯಲ್ಲ, ಸೊ ಇದನ್ನು ತಗ್ಗಿಸಿದರೆ ಇದರ ಸ್ಪೀಡ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಈ ಮುಂದಿನ ಯಾವ ಚಲನೆ ಅಥವಾ ಸಂದರ್ಭ ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವುದು ಸಾಧ್ಯ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೊದಲನೇದು ನೋಡಿ, ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ಮತ್ತು ಉತ್ತರಾಭಿಮುಖ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ವೇಗೋತ್ಕರ್ಷ ಅಂದ್ರೇನು? ಎಕ್ಸಿಲರೇಷನ್. ಚಲಿಸುತ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಇದು ಸಾಧ್ಯ ಇದೆ. ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ, ಅಂದರೆ ಉತ್ತರಾಭಿಮುಖ ಸ್ಪೀಡ್ನಿಂದ ಉತ್ತರಾಭಿಮುಖವಾಗಿ ಎಕ್ಸಿಲರೇಷನ್ ಕೊಟ್ಟು ಹೋಗ್ತಾನೆ. ಇದು ಸರಿಯಾಗಿದೆ. ಇನ್ನು ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ಮತ್ತು ದಕ್ಷಿಣಾಭಿಮುಖ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಸೊ ಇದು ಕೂಡ ಸಾಧ್ಯ ಆಗುತ್ತೆ. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಉತ್ತರಾಭಿಮುಖ ವೇಗದಿಂದ ದಕ್ಷಿಣಾಭಿಮುಖ ಎಕ್ಸಲರೇಷನ್ ಮೂಲಕ ಚಲಿಸ್ತಾನೆ. ಇನ್ನು ಒಬ್ಬ ವ್ಯಕ್ತಿ ಸ್ಥಿರ ವೇಗದಿಂದ ಮತ್ತು ಕಾಲ ಬದಲಾಗುವ ವೇಗೋತ್ಕರ್ಷದಿಂದ ಚಲಿಸುತ್ತಾನೆ. ಇದು ತಪ್ಪು, ಇದು ಸಾಧ್ಯನೇ ಇಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿ ವೇಗನ ಸ್ಥಿರ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದ ಎಕ್ಸಲರೇಷನ್ ಬರೋಂಗಿಲ್ಲ. ಸೊ ಅದಕ್ಕೋಸ್ಕರನೇ ಸಿ ತಪ್ಪಾಗುತ್ತೆ. ಇನ್ನು ಒಬ್ಬ ವ್ಯಕ್ತಿ ಸ್ಥಿರ ವೇಗೋತ್ಕರ್ಷದಿಂದ ಮತ್ತು ಕಾಲ ಬದಲಾಗುವ ವೇಗದಿಂದ ಚಲಿಸಬಹುದು. ಡಿ ಕೂಡ ಆಗುತ್ತೆ, ಬಟ್ ಸಿ ಇಲ್ಲಿ ಆಗಂಗಿಲ್ಲ. ನೆಕ್ಸ್ಟ್, ಇಲ್ಲಿ ನೋಡಿ, SDA 2008ರಲ್ಲಿ ಕೇಳಿರತಕ್ಕಂಥ ಪ್ರಶ್ನೆ. ಒಂದು ಸಣ್ಣ ಜಲಪಾತವಿರುವ ನದಿಯಲ್ಲಿ ಒಂದು ದೋಣಿಯು ಹುಟ್ಟು ಹಾಯಿ ಮತ್ತು ಉಗಿ ಯಂತ್ರದ ಸಹಿತ ಕೆಳಗೆ ಚಲಿಸುತ್ತಿದೆ. ಅಂದರೆ ಜಲಪಾತ ಬೀಳ್ತಾ ಇರುತ್ತಲ್ಲ, ಸೊ ಅದೇ ಡೈರೆಕ್ಷನ್ದಲ್ಲಿ ಹಿಂಗೆ ಡೌನ್ ಹೋಗ್ತಾ ಇದೆ. ಹಿಂಗೆ ಜಲಪಾತ ಬೀಳ್ತಾ ಇದೆ ಅಂದರೆ ಈ ದೋಣಿ ಕೂಡ ಸೊ ಹಿಂಗೆ ಕೆಳಗಡೆ ಹೋಗ್ತಾ ಇದೆ. ಸೊ ಏನಪ್ಪ ಅಂತಂದರೆ ಒಂದು ಸಣ್ಣ ದೋಣಿ ಹುಟ್ಟು ಹಾಯಿ ಮತ್ತು ಉಗಿ ಯಂತ್ರದ ಸಹಿತ, ಸೊ ಹುಟ್ಟು ಹಾಯಿ ಮತ್ತು ಉಗಿ ಯಂತ್ರ ಕೂಡ ಐತೆ, ಅದಕ್ಕೆ ಅದು ಕೆಳಗೆ ಹೋಗ್ತಾ ಇದೆ. ಸೊ ಈ ಮುಂದಿನ ಯಾವ ಸಂಯೋಜನೆಯು ಅದರ ಚಲನೆಗೆ ಲಭ್ಯವಾಗದ ಶಕ್ತಿಯನ್ನು ಒಳಗೊಂಡಿರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಅದು ಮೂವ್ ಆಗೋಕ್ಕೆ ಲಭ್ಯವಾಗಂಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದು ಲಭ್ಯ ಆಗಂಗಿಲ್ಲ ಅಂತಂದರೆ, ಮೊದಲನೇದಾಗಿ ಗಾಳಿ ಅದಕ್ಕೆ ಮ್ಯಾಟ್ರ್ ಆಗಂಗಿಲ್ಲ. ಯಾಕಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಅದು ಕೆಳಗೆ ಹೋಗ್ತಾ ಇದೆ. ಸೊ ಗಾಳಿ ಮ್ಯಾಟ್ರ್ ಆಗಂಗಿಲ್ಲ. ಇನ್ನು ಸ್ನಾಯು ಬಲದ ಮತ್ತು ಉಗಿ ಶಕ್ತಿಗಳು ಇವು ಕೂಡ ಮ್ಯಾಟ್ರ್ ಆಗಂಗಿಲ್ಲ. ಸೊ ಇಲ್ಲಿ ಕೆಳಗಡೆ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಸೊ ಏನಪ್ಪ ಅಂದರೆ ಸ್ನಾಯು ಬಲ ಮತ್ತು ಉಗಿ ಶಕ್ತಿಗಳು ಇಲ್ಲಿ ಅದಕ್ಕೆ ಮ್ಯಾಟ್ರ್ ಆಗಂಗಿಲ್ಲ. ಅದು ಹೋಗೋದು ಡೈರೆಕ್ಷನ್ ಮಾತ್ರ ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಹೋಗ್ತಾ ಇರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಒಂದು ಹುಡುಗಿಯು ಒಂದು ಉಯ್ಯಾಲೆಯಲ್ಲಿ, ಅಂದರೆ ಒಬ್ಬ ಹುಡುಗಿ, ಸೊ ಆತ ನಿಮ್ಮ ಹುಡುಗಿನ ಇರಲಿ, ಒಬ್ಬ ಹುಡುಗಿ ಏನಪ್ಪ ಅಂದರೆ ಒಂದು ಉಯ್ಯಾಲೆ ಐತೆ. ಸೊ ಉಯ್ಯಾಲೆ ಒಳಗಡೆ ಕುಂತಾಳೆ. ಸೊ ಉಯ್ಯಾಲೆಯಲ್ಲಿ ಕುಳಿತಿರುವ ಸ್ಥಿತಿಯಲ್ಲಿ ಉಯ್ಯಾಲೆ ಆಡ್ತಾ ಇದ್ದಾಳೆ. ಸೊ ಈ ಉಯ್ಯಾಲೆನ ಆಡ್ತಾ ಇದ್ದಾಳೆ.
ಸೊ ಅವಳು ನಿಂತ ಸ್ಥಿತಿಯಲ್ಲಿದ್ದರೆ ತೂಗಾಡುವ ಅವಧಿಯ ಮೇಲೆ ಹೇಗೆ ಪರಿಣಾಮ ಆಗುತ್ತೆ? ಇವಾಗ ಕುಂತಿದ್ದಾಳೆ, ಸೊ ಆಕೆ ಏನಾದರೂ ಎದ್ದು ನಿಂತ್ಕೊಂಡ್ರೆ ಇದ್ರ ಮೇಲೆ ಸೊ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸೊ ಕಾಲಾವಧಿ ಒಂದೇ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ತಪ್ಪು. ಯಾಕಪ್ಪ ಅಂತಂದರೆ ಆಕೆ ಎದ್ದು ನಿಂತಾಗ ಕಾಲಾವಧಿ ಒಂದೇ ಆಗಿರೋಂಗಿಲ್ಲ, ಆಕಿನ ಮೇಲೆ ಎಕ್ಸ್ಟರ್ನಲ್ ಪ್ರೆಷರ್ ಬೀಳ್ತೈತಿ. ಯಾಕಪ್ಪ ಅಂದರೆ ಸ್ಪೇಸ್ ಜಾಸ್ತಿ ಕವರ್ ಮಾಡಿರ್ತಾಳೆ, ಹಾಗಾಗಿ ಎಕ್ಸ್ಟರ್ನಲ್ ಪ್ರೆಷರ್ ಬಿದ್ದಿರ್ತೈತಿ, ಇದು ಆಗಂಗಿಲ್ಲ. ಇನ್ನು ಕಾಲಾವಧಿ ಕಡಿಮೆ ಆಗುತ್ತದೆ, ಸರಿಯಾಗುತ್ತೆ. ಕಾಲಾವಧಿ ಯಾಕೆ ಕಡಿಮೆ ಆಗುತ್ತೆ ಅಂದರೆ ಆಕಿನ ಮೇಲೆ ಹೊರಗಡೆಯಿಂದ ಘರ್ಷಣೆ ಬಿದ್ದಿರ್ತದೆ, ಸೊ ಹಾಗಾಗಿ ಅವಳಿಗೆ ಅಂದರೆ ಜಾಸ್ತಿ ಕಾಲಾವಧಿಯನ್ನು ತೆಗೆದುಕೊಳ್ಳಂಗಿಲ್ಲ. ಸೊ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ಸೊ ಇದು ಆನ್ಸರ್ ಬಿ ಆಗುತ್ತೆ. ಇನ್ನು ಕಾಲಾವಧಿ ಹೆಚ್ಚಿಗೆ ಕೂಡ ಆಗಂಗಿಲ್ಲ, ಕಾಲಾವಧಿ ಅನಿರ್ದಿಷ್ಟ ಕೂಡ ಆಗಂಗಿಲ್ಲ. ಸೊ ಬಿ ಇಲ್ಲಿ ಸರಿಯಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಆಕೆ ಎದ್ದು ನಿಂತ್ಕೊಂಡಾಗ. ಒಂದು ರೈಲ್ವೆ ಬುಲೆಟ್ ರೈಲು ಎಂದು ಕರೆಸಿಕೊಳ್ಳಲು ಅದರ ವೇಗ ಮಿತಿ ಎಷ್ಟಿರಬೇಕು ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ಟ್ರೈನ್, ಸೊ ಬುಲೆಟ್ ಟ್ರೈನ್ ಅನಿಸ್ಕೋಬೇಕಂದ್ರೆ ಅದ್ರ ಎಕ್ಸಲರೇಷನ್ ಎಷ್ಟಿರಬೇಕಪ್ಪ ಅಂತಂದರೆ 250ರಿಂದ 350 km/h ಅದು ಟ್ರಾವೆಲ್ ಮಾಡ್ತಿರಬೇಕು. ಸೊ ಅಷ್ಟು ಕೆಪಾಸಿಟಿ ಅದಕ್ಕಿದ್ರೆ ಆ ಟ್ರೈನಿಗೆ ಬುಲೆಟ್ ಟ್ರೈನ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ, ದಾರದ ತುದಿಗೆ ಕಟ್ಟಿದ ಕಲ್ಲನ್ನು ವೃತ್ತದ ಪಥದಲ್ಲಿ ಈ ರೀತಿಯಾಗಿ ದಾರ ಐತಿ, ಸೊ ಇಲ್ಲಿ ಕಲ್ಲನ್ನು ಕಟ್ಟಿದ್ದಾರೆ. ಸೊ ಈ ರೀತಿಯಾಗಿ ರೌಂಡಾಗಿ ತಿರುಗಿಸಲಾಗಿದೆ. ದಾರದ ಉದ್ದ ಹಾಗೂ ವೇಗ ಎರಡನ್ನು ದ್ವಿಗುಣಗೊಳಿಸಿದಾಗ ದಾರದ ಬಿಗುವು ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಈ ದಾರದ ಉದ್ದ ಇಲ್ಲಿ ಬಿಗು ಐತಿಲೆ. ಸೊ ಈ ದಾರದ ಉದ್ದ ಮತ್ತು ಏನಪ್ಪ ಅಂತಂದ್ರೆ ವೇಗ, ಈ ಸ್ಪೀಡನ್ನು ಎರಡನ್ನೂ ದ್ವಿಗುಣಗೊಳಿಸಿದರೆ ಸೊ ಅದರ ಬಿಗು ಏನಿದೆಯಲ್ಲ ಅದರ ಬಿಗು ಕೂಡ ಹೆಚ್ಚಿಗೆ ಆಗಬೇಕು. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಬಿಗು ಸದಾ ದ್ವಿಗುಣಗೊಳ್ಳುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ, ಲೆಂದಿ ಪ್ರಶ್ನೆ ಇದೆ ನೋಡಿ. ಸೊ ನ್ಯೂಟನ್ನ ನಿಯಮಗಳ ಬಗ್ಗೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ ಒಂದು ನಿಮಿಷ ಜೂಮ್ ಔಟ್ ಮಾಡ್ತೀನಿ ತಡ್ರಿ. ಸೊ ಒಂದನೇ ನಿಯಮ, ನ್ಯೂಟನ್ನ ಒಂದನೇ ನಿಯಮ, ಚಲನೆಯ ಒಂದನೇ ನಿಯಮ ಏನು ಹೇಳುತ್ತೆ ನೋಡ್ರಿ. ಸೊ ಇದು ಸರಿಯಾಗಿದೆ, ಅಂದರೆ ಜೋಡಿ ಸರಿಯಾಗಿದೆ. ಒಂದು ಅಸಮತೋಲನ ಬಲದ ನಿಯಮ ಪ್ರಯೋಗವಾದಾಗ ಹೊರತು ಸರಳ ರೇಖೆಯಲ್ಲಿನ ಒಂದು ಕಾಯವು ನಿಶ್ಚಲ ಅಥವಾ ವಿಶ್ರಾಂತ ಸ್ಥಿತಿಯಲ್ಲಿರುವುದನ್ನು ಅಥವಾ ಏಕರೂಪ ಚಲನೆಯಲ್ಲಿರುವುದನ್ನು ಮುಂದುವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಒಂದು ಸ್ವಲ್ಪ ನೋಡ್ಕೊಡ್ರಿ ಸೆಂಟೆನ್ಸನ್ನು. ಇದೊಂದು ಬಾಡಿ ಅನ್ಕೊಡ್ರಿ. ಅ ಬಾಡಿ ವಿಲ್ ರಿಮೇನ್ ಇನ್ ಅ ಸ್ಟೇಟ್ ಆಫ್ ರೆಸ್ಟ್ ಆರ್ ಎಟ್ ಅ ಮೋಷನ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಆ್ಯಕ್ಟೆಡ್ ಆನ್ ಇಟ್ ಅನ್ನೋದಾಗುತ್ತೆ. ಅಂದರೆ ಈ ಒಂದು ವಸ್ತು ಆಗಲಿ ಒಬ್ಬ ಮನುಷ್ಯ ನೋಡ್ರಿ, ಅದ್ರೊಳಗಡೆ ಶಕ್ತಿ ಇರುತ್ತೆ. ಬಟ್ ಏನಪ್ಪ ಅಂದರೆ ಯಾವುದೇ ವಸ್ತುನು ಅಥವಾ ಗಾಡಿ ಆಗಲಿ ಅದಕ್ಕೆ ಹೊರಗಿಂತ ಶಕ್ತಿ ಅದು ಅಪ್ಲೈ ಆಗುವವರೆಗೂ ಅದು ಅದೇ ಸ್ಟೇಟ್ನಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಲಾಗುತ್ತೆ. ಸೊ ಅದೇ ಸ್ಟೇಟ್ನಲ್ಲಿ ಇರುತ್ತೆ. ಒಂದು ಮೂವಿಂಗ್ ವೆಹಿಕಲ್ ಹೆಂಗಾಗುತ್ತೆ ರೀ ಸರ್ ಅಂತ ಅನ್ಕೋಬೋದು ನೀವು. ಸೊ ಮೂವಿಂಗ್ ವೆಹಿಕಲ್ ಇದೆಯಲ್ಲ, ಸೊ ಅದರೊಳಗಡೆ ಕಂಟಿನ್ಯೂಯೇಷನ್ ಎನರ್ಜಿ ಹೋಗ್ತಾ ಇರುತ್ತೆ. ಸೊ ಆ ಕಂಟಿನ್ಯೂಸ್ ಎನರ್ಜಿ ಹೋಗ್ತಾ ಇರುವಾಗ ಅದು ಕಂಟಿನ್ಯೂಸ್ ಫ್ಲೋ ಆಗ್ತಾ ಇರುತ್ತೆ. ಯಾವಾಗ ಅದಕ್ಕೆ ಹೊರಗಿಂತ ಅಂದರೆ ಈಗ ನೀವು ಇಂಜಿನ್ ಬಂದ್ ಮಾಡಿದ್ರು ಕೂಡ ಅದು ಹೊರಗಡೆ ಘರ್ಷಣೆ ಮತ್ತು ಗಾಳಿಯ ಒಂದು ಘರ್ಷಣೆ ಮೂಲಕ ಅದು ನಿಲ್ಲತ್ತೆ ಹೊರತು ಅದೇನಾದರೂ ಗಾಳಿ ಅಥವಾ ವ್ಯಾಕ್ಯೂಮ್ ಆಗಿದ್ದರೆ ಸೊ ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಏನಪ್ಪ ಅಂತಂದರೆ ಫ್ರಿಕ್ಷನ್ ಇರಲಿಲ್ಲ ಅಂದರೆ ಫ್ಲೋ ಆಗ್ತಾ ಇತ್ತು. ಬಟ್ ಇರುತ್ತಲ್ಲ ಅದನ್ನು ತಡೆಯುತ್ತೆ. ಸೊ ಅದೇ ಇಲ್ಲಿ ನ್ಯೂಟನ್ನ ಒಂದನೇ ನಿಯಮ ಆಗುತ್ತೆ. ಇನ್ನು ನ್ಯೂಟನ್ನ ಎರಡನೇ ನಿಯಮ, ಚಲನೆಯ ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ ಒಂದು ಕಾಯದ ಆವೇಗವು ನಿಯಮ ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧವಾಗಿದೆ ಮತ್ತು ಅದರ ವೇಗದ ದಿಕ್ಕನ್ನೇ ಹೊಂದಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಂಗ್ಲೀಷ್ನಲ್ಲಿ F=ma. ಒಂದು ಫೋರ್ಸ್ ಏನಿರುತ್ತಲ್ಲ ಮಾಸ್ ಇಂಟು ಎಕ್ಸಲರೇಷನ್ಗೆ ಸಮನಾಗಿರುತ್ತೆ. ಎರಡನೇ ನಿಯಮ F=ma ಆಗುತ್ತೆ. ಸೊ ಇನ್ನು ನ್ಯೂಟನ್ನ ಮೂರನೇ ನಿಯಮ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಮೂರನೇ ಚಲನೆಯ ನಿಯಮ ಏನಿದೆ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಮತ್ತು ಅವು ಎರಡು ವಿಭಿನ್ನ ಕಾರ್ಯಗಳ ಮೇಲೆ ವರ್ತಿಸುತ್ತವೆ. ಎವ್ರಿ ಆ್ಯಕ್ಷನ್ ಆ್ಯಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಸೊ ಅದು ಕೂಡ ಸರಿಯಾಗುತ್ತೆ. 1, 2 ಮತ್ತು 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ ನೋಡಿ. ನೆಕ್ಸ್ಟ್ ಸ್ವಲ್ಪ ತಿಳಿದುಕೊಡ್ರಿ, ನ್ಯೂಟನ್ ಭಾಳ ಸಲ ಎಕ್ಸಾಮ್ದಲ್ಲಿ ಕೂಡ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ನೋಡಿ, SD 2017ರಲ್ಲಿ ಕೇಳಿರ್ತಕ್ಕಂಥದ್ದು ಮತ್ತು KPSC ಗ್ರೂಪ್ C ಯಲ್ಲಿ ಕೂಡ ಕೇಳಿದ್ದಾರೆ. ಸೊ ಏನಿದೆ, ಕಾಯದ ವೇಗ ಅಂದರೆ ಕಾಯ ಅಂದರೆ ಒಂದು ಅಬ್ಜೆಕ್ಟ್, ಇಲ್ಲಿ ಅಬ್ಜೆಕ್ಟ್ ವೇಗ ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಏನಪ್ಪ ಅಂತಂದರೆ ಕೈನೆಟಿಕ್ ಎನರ್ಜಿ ಏನಾಗುತ್ತೆ ಅಂತ ಅಂದರೆ, ಒಂದು ಕಾಯದ ವೇಗ ಡಬಲ್ ಮಾಡಿದರೆ ಕೈನೆಟಿಕ್ ಎನರ್ಜಿಗೆ ಏನಾಗುತ್ತೆ ಅಂತ ಅಂದರೆ ಅದು
4 ಪಟ್ಟು ಆಗುತ್ತೆ. ಸೊ ಅದ್ರ ಡಬಲ್ ಆಗುತ್ತೆ, ಅಂದರೆ ದ್ವಿಗುಣ ಡಬಲ್ ಮಾಡಿದರೆ ಕಾಯದ ವೇಗ ಡಬಲ್ ಮಾಡಿದರೆ ಕೈನೆಟಿಕ್ ಎನರ್ಜಿ ಅದರ 4 ಪಟ್ಟು ಆಗುತ್ತೆ. ಯಾಕಪ್ಪ ಅಂದರೆ ಕೆ ಈಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಐತಿ, ಕೆ ಈಸ್ ಈಕ್ವಲ್ ಟು ಆಬ್ಜೆಕ್ಟ್ ಸ್ಪೀಡ್ ಸ್ಕ್ವೇರ್, ಆಬ್ಜೆಕ್ಟ್ ಸ್ಪೀಡ್ ಇದ್ರ ಸ್ಕ್ವೇರ್ ಆಗಿರುತ್ತೆ. ಸೊ ಇದ್ರ ಸ್ಕ್ವೇರ್ ಆಗಿರುತ್ತೆ. ಸೊ ಇದು 2 ಪಟ್ಟು ಆದರೆ ಏನು ಆಬ್ಜೆಕ್ಟ್ ಸ್ಪೀಡ್ 2 ಪಟ್ಟು ಆದರೆ ಅದರ ಸ್ಕ್ವೇರ್ 4 ಪಟ್ಟು, ಕೆ ಈಸ್ ಈಕ್ವಲ್ ಟು 4 ಪಟ್ಟು ಆಗುತ್ತೆ. ಸ್ವಲ್ಪ ಈ ಟೈಪ್ ಕಾನ್ಸೆಪ್ಟ್ ವೈಸ್ ನೆನ್ಪಿಟ್ಕೊಟ್ಟು ಸ್ನೇಹಿತರೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಟೀ ಬಟ್ಟಲಿನ ತಾಪ 90 ಡಿಗ್ರಿ ಸೆಲ್ಸಿಯಸ್ನಿಂದ 80 ಡಿಗ್ರಿ ಸೆಲ್ಸಿಯಸ್ಗೆ ಕರಾರುವಕ್ಕಾಗಿ 1 ನಿಮಿಷದಲ್ಲಿ ತಣ್ಣಗಾಗುತ್ತದೆ. ಅದು ತಣ್ಣಗಾಗುವ ಸಮಯ ಆ್ಯಕ್ಚುವಲ್ ಸಮಯ ಅಂತ ಕೇಳ್ತಾರೆ. ಸೊ ಕರಾರುವಕ್ಕಾಗಿ ಅಂತ ಅಂದ್ರೇನು, ಅದು ಏನು ಹೊರಗಡೆಗಿಂದ ಅದಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ ಅಂತ ಅಂದರೆ ಅದು 1 ನಿಮಿಷದೊಳಗಡೆ 80 ಡಿಗ್ರಿ ಸೆಲ್ಸಿಯಸ್ 90 ಡಿಗ್ರಿಯಿಂದ 80 ಡಿಗ್ರಿಗೆ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಅಟ್ಮಾಸ್ಫಿಯರ್ನಲ್ಲಿ ಸ್ವಲ್ಪ ಹೀಟ್ ಇರುತ್ತೆ ಸ್ನೇಹಿತರೆ. ಸೊ ಇನ್ ಆ್ಯಕ್ಚುವಲ್ ಒಳಗಡೆ ಅದು 10 ಡಿಗ್ರಿ ಕಡಿಮೆ ಆಗೋದಕ್ಕೆ ಹೆಚ್ಚಿಗೆ ಸಮಯ ತೊಗೊಳುತ್ತೆ, 1 ನಿಮಿಷಕ್ಕಿಂತ ಹೆಚ್ಚಿಗೆ ಆಗುತ್ತೆ, ಕರಾರುವಕ್ಕಿಂತ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ನಿಮಿಷ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ನೋಡ್ರಿ KPSC ಗ್ರೂಪ್ ಸಿ 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಏನಪ್ಪ ಅಂದರೆ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ, ಲೋಲಕ, ಆಲ್ರೆಡಿ ಪೆಂಡುಲಮ್ ಅಂತ ಹೇಳಿನಿ, ಲೋಲಕದ ಉದ್ದವನ್ನು ಹೆಚ್ಚುಗೊಳಿಸಿದರೆ ಸರಳ ಲೋಲಕದ ವೇಳೆಯು ಅಧಿಕವೂ ಹೆಚ್ಚುತ್ತದೆ. ಸರಿಯಾಗಿದೆ. ಲೋಲಕದ ಉದ್ದ ಜಾಸ್ತಿಗೊಳಿಸಿದರೆ ಸೊ ಅಂದರೆ ಸರಳ ವೇಲಕ ಟೈಮ್ ಕೂಡ ಅದರದ್ದು ಜಾಸ್ತಿ ಆಗುತ್ತೆ. ಇನ್ನು ಪೆಂಡುಲಮ್ ವೇಳೆಯ ಅವಧಿಯು ಅದರ ಗುಂಡಿನ ರಾಶಿಯನ್ನು ಅವಲಂಬಿಸಿರುತ್ತದೆ. ಇದು ಕೂಡ ಸರಿಯಾಗುತ್ತೆ. ಗುಂಡಿನ ಮಾಸ್, ಅದೇನು ಗುಂಡಿರುತ್ತಲ್ಲ ಅದರ ಮಾಸ್ ಮೇಲೆ ಈ ಒಂದು ಪೆಂಡುಲಮ್ನ ವೇಳೆ ಕೂಡ ಅವಲಂಬಿತವಾಗಿರುತ್ತೆ. ಸೊ ಎ ಮತ್ತು ಬಿ ಎರಡೂ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್, ಒಂದು ಲಿಫ್ಟ್ ವೇಗೋತ್ಕರ್ಷದೊಡನೆ ಅಂದರೆ ಎಕ್ಸಲರೇಷನ್, ವೇಗೋತ್ಕರ್ಷ ಅಂತಂದ್ರೆ ಏನು, ಎಕ್ಸಲರೇಷನ್ ಅಂತ ಕರಿತೀವಿ. ಸೊ ಎಕ್ಸಲರೇಷನ್ ಮೇಲೆ ಹೋಗುತ್ತಿದ್ದಲ್ಲಿ ಒಂದು ವಸ್ತುವಿನ ಅಳೆಯಲಾಗದ ತೂಕವು ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಯಾವುದೇ ಒಂದು ಲಿಫ್ಟ್ ವೇಗೋತ್ಕರ್ಷದಿಂದ ಮೇಲೆ ಹೋಗುತ್ತಿದ್ದಲ್ಲಿ ಅದರ ಒಂದು ತೂಕ ಏನಾಗಿರುತ್ತದೆ ಅಂತ ಅಂದರೆ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಸೊ ನಿಜ ತೂಕಕ್ಕಿಂತ ಜಾಸ್ತಿ ಆಗಿರುತ್ತೆ, ನಿಜ ತೂಕಕ್ಕಿಂತ ಅಧಿಕವಾಗಿರುತ್ತೆ. ಯಾಕಪ್ಪ ಅಂತಂದರೆ ಗ್ರಾವಿಟೇಷನಲ್ ಫೋರ್ಸನ್ನು ನೆಲಕ್ಕೆ ತೂಕಿ ಅದು ಮೇಲೆ ಹೋಗಬೇಕು. ಸೊ ಅದಕ್ಕೋಸ್ಕರ ಒಂದು ವಸ್ತುವಿನ ತೂಕ ಮೇಲೆ ಹೋದಂತೆ ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಒಂದು ನೀರನ್ನುಳ್ಳ ಗಾಜಿನ ಲೋಟದ ಅಡಿಯಲ್ಲಿ ನೀರನ್ನು ಚೆಲ್ಲದಂತೆ ಒಂದು ಕಾಗದದ ಹಾಳೆಯನ್ನು ಶೀಘ್ರವಾಗಿ ಎಳೆಯಲಾಗಿದೆ. ಈ ವಿದ್ಯಮಾನವನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಅಂದರೆ ಈ ಟೈಪ್ ಒಂದು ಟೇಬಲ್ ಮೇಲೆ ಒಂದು ನೀರಿನ ಗ್ಲಾಸ್ ಇಟ್ಟಿರ್ತೀರಿ. ಸೊ ಇದ್ರೊಳಗಡೆ ನೀರು ಐತಿ. ಸೊ ಇದ್ರ ಬುಡಕ್ಕೊಂದ್ರೆ ಕಾಗದ ಐತಿ. ಸೊ ಇದನ್ನು ಹೆಂಗಪ್ಪ ಅಂತಂದ್ರೆ ಈ ನೀರು ಬೀಳಲಾರ್ದಂಗೆ ಎಳಿಬೋದು. ಸೊ ಸ್ಪೀಡಾಗಿ ಜಗ್ಗಿದ್ರೆ ಗ್ಲಾಸ್ ಹೆಂಗಿರುತ್ತೆ ಹಂಗೆ ಇರುತ್ತೆ, ಬಟ್ ಏನಪ್ಪ ಅಂದ್ರೆ ಕಾಗದ ಹೊರ ಬರುತ್ತೆ. ಸೊ ಅದಕ್ಕೆ ಏನಪ್ಪ ಈ ಒಂದು ವಿದ್ಯಮಾನವನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳಲ್ಲಿ ನೋಡೋದಾದರೆ ಇದು ಜಡತ್ವದ ನಿಯಮ ಆಗುತ್ತೆ. ಅಂದರೆ 1ನೇ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಅಂದರೆ ಅದ್ರ ಸ್ಪೀಡಾಗಿ ಎಳೆದಿರ್ತಾರೆ. ಈ ಭೂಮಿ ನೋಡ್ರಿ, ಭೂಮಿ ಭಾಳ ಸ್ಪೀಡ್ ತಿರುಗ್ತಾ ಇದೆ, ಬಟ್ ನಾವು ಹೆಂಗಿದ್ದೀವಿ ನಮಗೇನು ಗೊತ್ತೇ ಆಗಂಗಿಲ್ಲ. ಸೊ ಇದು ಕೂಡ ಜಡತ್ವದ ನಿಯಮದಲ್ಲೇ ಕೂಡ ಬರುತ್ತೆ. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಸ್ಪೀಡ್ ಎಳೆದಾಗ ನ್ಯೂಟನ್ನ 1ನೇ ನಿಯಮ ಇಲ್ಲಿ ಅಪ್ಲೈ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಒಂದು ಚಲಿಸುತ್ತಿರುವ ರೈಲಿನ ಕಿಟಕಿಯಿಂದ ವಸ್ತುವೊಂದನ್ನು ಹಾಕಲಾಗುತ್ತದೆ. ಅಂದರೆ ಒಂದು ಚಲಿಸುತ್ತಿರ್ತಕ್ಕಂಥ ಟ್ರೈನ್ದಾಗಿದ್ದರೆ ನೀವು ಹೊರಗೆ ಹೋಗೋದಿರ್ಬೋದು, ಹಾಳೆ ಆಗಲಿ ಏನಾಗಲಿ ಒಂದು ವಸ್ತುವನ್ನು ಹೋಗದಿರ್ಬೋದು. ಅದು ನೆಲದ ಮೇಲೆ ನಿಂತಿರುವ ವ್ಯಕ್ತಿಯ ದೃಷ್ಟಿಯಿಂದ ಈ ವಸ್ತು ನೆಲಕ್ಕೆ ಬಿದ್ದ ಕೂಡಲೇ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಕೇಳ್ತಾರೆ. ಸೊ ನೀವು ನೋಡಿರ್ಬೋದು, ಸೊ ಹಿಂಗೆ ಟ್ರೈನ್ ಹೊಂಟತ್ತಂದ್ರೆ ನೀವು ಇಲ್ಲಿ ನಿಂತ್ಕೊಂಡು ಸೊ ಇದನ್ನು ಒಗಿತೀರಿ. ಸೊ ಈ ವಸ್ತು ಇತ್ತಲ್ಲ ಹಿಂಗೆ ಹೋಗಿ ಬೀಳುತ್ತೆ. ಸೊ ಡೈರೆಕ್ಟಾಗಿ ಹಿಂಗೆ ಹೋಗಿ ಬೀಳಂಗಿಲ್ಲ, ಹಿಂಗೆ ಹೋಗಿ ಬೀಳುತ್ತೆ, ಹಿಂಗೆ ತೆಳಗಡೆ ಹೋಗಿ ಬೀಳುತ್ತೆ. ಸೊ ಇದಕ್ಕೆ ಏನಪ್ಪ ಅಂದರೆ ಈ ಒಂದು ಹಿಂಗಿರ್ತದಲ್ಲ, ಸೊ ಇದಕ್ಕೆ ಏನಂತಾರೆ ಪ್ಯಾರಾಬೋಲಾ ಅಂತಾರೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದ್ರೆ ಕನ್ನಡದಲ್ಲಿ ಏನಂತಾರೆ, ಆಪ್ಷನ್ ಬಿ ಪರವಲಯವಾಗಿ ಚಲಿಸುತ್ತದೆ, ಅಂದರೆ ಪ್ಯಾರಾಬೋಲಿಕ್ ಮೋಷನ್ ಆಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಅದು ಸ್ಟ್ರೇಟ್ ಹೋಗಿ ಬೀಳಂಗಿಲ್ಲ, ಹಿಂಗೆ ರೌಂಡ್ ಹೋಗಿ ಬೀಳುತ್ತೆ, ಒಂದು ಸ್ವಲ್ಪ ಪ್ಯಾರಾಬೋಲಿಕ್ ಟೈಪ್. ಒಂದು ವಸ್ತುವು ನಿಶ್ಚಿತ ದಿಕ್ಕಿನಲ್ಲಿ ಸಮಾನ ವೇಗೋತ್ಕರ್ಷದೊಂದಿಗೆ ಚಲಿಸಿದರೆ ಗತಕಾಲ ಅಲೇಖವು ಏನಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಒಂದು ವಸ್ತು ವೇಗೋತ್ಕರ್ಷ ಒಂದು ಸಮಾನ ಎಕ್ಸಲರೇಷನ್ ಮೂಲಕ ಹೊಂಟೈತೆ. ಸೊ ಆ ಇದೆಯಲ್ಲ ಏನಪ್ಪ ಅಂತಂದರೆ ಹಂಗೆ ಚಲಿಸುತ್ತಿರುವಾಗ ಗತ ಅಥವಾ ಕಾಲ ಏನಾಗುತ್ತೆ, ಟೈಮ್ ಏನಾಗುತ್ತೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಆಪ್ಷನ್ ಎ ಸರಳ ರೇಖೆಯಾಗಿರುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ಗತ ಕಾಲ ಅಲೇಖವು ಸರಳ ರೇಖೆಯಲ್ಲಿರುತ್ತೆ. ನೆಕ್ಸ್ಟ್,
ಒಂದು ವೃತ್ತದಲ್ಲಿ ಚಲಿಸುವ ಒಂದು ಕಣವು ಸಮಯದ ಸಮಾನ ಅಂತರದಲ್ಲಿ ಸಮಾನ ಕೋನಗಳನ್ನು ವಿವರಿಸಿದ್ದಲ್ಲಿ ಸದಿಶ ವೇಗವು ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಸದಿಶ ಅಂತ ಅಂದರೆ ರಿಲೇಟಿವಿಸ್ಟಿಕ್ ಅಂತ ಕರಿತೀವಿ. ರಿಲೇಟಿವಿಸ್ಟಿಕ್ ಸ್ಪೀಡ್ ಏನಾಗುತ್ತೆಪ್ಪ ಅಂತಂದರೆ ಒಂದು ವೃತ್ತದಲ್ಲಿರ್ತಕ್ಕಂಥ ಚಲಿಸುವ ಒಂದು ಕಣವು ಸಮಯದ ಸಮಾನ ಅಂತರಗಳಲ್ಲಿ ಸಮಾನ ಕೋನಗಳನ್ನು ವಿವರಿಸಿದ್ದಲ್ಲಿ ರಿಲೇಟಿವಿಸ್ಟಿಕ್ ಸ್ಪೀಡ್ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಆಪ್ಷನ್ ಸಿ ದಿಕ್ಕಿನಲ್ಲಿ ಬದಲಾಗುತ್ತದೆ, ದಿಕ್ಕಿನಲ್ಲಿ ಬದಲಾಗ್ತಾ ಹೋಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಒಂದು ರಬ್ಬರನ್ನು ಎಳೆದು ಹಿಗ್ಗಿಸಲಾಗಿದೆ, ಈ ಸ್ಥಿತಿಯಲ್ಲಿ ಅದಕ್ಕೆ ಏನಾಗುತ್ತದೆ ಅಂತ ಕೇಳಿದರೆ, ಸೊ ಒಂದು ರಬ್ಬರನ್ನು ಎಳೆದು ಹಿಗ್ಗಿಸಿದಾಗ ಹೆಚ್ಚಿನ ಪ್ರಸರಣ ಶಕ್ತಿ ಇರುತ್ತದೆ. ಅಂದರೆ ಪ್ರಚನ್ನ ಅಂದರೆ ಸ್ಟೋರ್ಡ್ ಎನರ್ಜಿ ಸ್ನೇಹಿತರೆ, ಅದರಲ್ಲಿ ಕ್ರೋಢೀಕೃತ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅಂದರೆ ಹಿಗ್ಗಿದಾಗ ನೋಡ್ರಿ ಮತ್ತೆ ವಾಪಸ್ ಅದು ಕುಗ್ಗುತ್ತೆ. ಸ್ಪ್ರಿಂಗ್ ಆಗಲಿ ಏನಾಗಲಿ, ಸೊ ಅವು ಹಿಗ್ಗಿದಾಗ ವಾಪಸ್ ಏನು ಕುಗ್ತಾವಲ್ಲ, ಸೊ ಕುಗ್ಗಿದಾಗ ವಾಪಸ್ ಏನು ಹಿಗ್ತಾವಲ್ಲ ಅವಕ್ಕೇನಂತಾರೆ ಪ್ರಚನ್ನ ಶಕ್ತಿ ಅವುಗಳಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್, ಹದಿಹರಿಯದ ಬಿಲ್ಲು ಪ್ರಚನ್ನ ಶಕ್ತಿಯನ್ನು ಹೊಂದಿರಲು ಕಾರಣ ಏನಂತ ಕೇಳ್ತೀವಿ. ಹೆದೆ ಏರಿಸಿದ ಅಂದರೆ ಹಿಂಗೆ ಬಿಲ್ ಜಗ್ಗಿ ಹಿಡಿದಾಗ ಅದರಲ್ಲಿ ಸ್ಟೋರ್ಡ್ ಎನರ್ಜಿ ಇರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಸಾಪೇಕ್ಷಾಕರ್ಷಣ ಬಲ ಅಂತ ಕರಿತೀವಿ. ಇದು ಏನಪ್ಪ ರಿಲೇಟಿವಿಸ್ಟಿಕ್ ಬಲ ಇರುವ ಕಾರಣ ಅದರಲ್ಲಿ ಈ ಒಂದು ಬಿಲ್ಲು ಹೆದೆ ಏರಿಸಿದಾಗ ಆ ರೀತಿಯಾಗಿ ಹಿಗ್ಗಿರಲು ಕಾಣುತ್ತೆ, ಪ್ರಚನ್ನ ಶಕ್ತಿಯನ್ನು ಹೊಂದಿರುತ್ತೆ. ಮೀಟರ್ ಪರ್ ಸೆಕೆಂಡ್ ಈ ಕೆಳಗಿನ ಭೌತ ಪರಿಮಾಣಗಳಿಗೆ ಏಕಮಾನವಾಗಿದೆ ಅಂತ ಕೇಳಿದ್ದಾರೆ. ಸೊ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು ಯಾವುದಕ್ಕೆ ಏಕಮಾನವಾಗಿದೆ ಅಂತ ಅಂದರೆ ಇದು ಆವೇಗ ಮತ್ತು ಜವ ಅಂತ ಕರಿತೀವಿ. ಆವೇಗ ಅಂದ್ರೇನು? ಮೊಮೆಂಟಮ್. ಆವೇಗ ಅಂದರೆ ಮೊಮೆಂಟಮ್. ಟ್ರಾನ್ಸ್ಲೇಷನ್ ನೋಡ್ಕೊಡ್ರಿ, ಇಂಗ್ಲೀಷ್ ಮೀಡಿಯಮ್ದವರು ಎಲ್ಲರೂ ನೋಡ್ಕೊಡ್ರಿ, ಕನ್ನಡ ಮೀಡಿಯಮ್ದವ್ರು ನೋಡ್ಕೊಡ್ರಿ, ಇಂಗ್ಲೀಷ್ ಮೀಡಿಯಮ್ದವರು ನೋಡ್ಕೊಡ್ರಿ. ಆವೇಗ ಅಂತಂದರೆ ಮೊಮೆಂಟಮ್ ಅಂತ ಕರಿತೀವಿ. ಜವ ಅಂತಂದರೆ ವೆಲಾಸಿಟಿ. ಜವ ಅಂದ್ರೇನು? ವೆಲಾಸಿಟಿ ಮತ್ತು ಮೊಮೆಂಟಮ್ಗೆ ಈ ಒಂದು SI ಯೂನಿಟ್ ಆಗುತ್ತೆ, ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು ಇವೆರಡಕ್ಕೂ. ನೆಕ್ಸ್ಟ್, ಆಂದೋಲಕದ ಸ್ಫಟಿಕವು ಇದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಆಂದೋಲಕದ ಸ್ಫಟಿಕವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಆಂದೋಲಕದ ಸ್ಫಟಿಕವು ಕ್ವಾರ್ಟ್ಜ್ನಿಂದ ಮಾಡಲ್ಪಟ್ಟಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ತಿರುಗುತ್ತಿರುವ ಚಕ್ರದ ಮೇಲೆ ಚಾಕುವನ್ನು ಹರಿಗೊಳಿಸಿದಾಗ ಚಕ್ರದಿಂದ ಹಾರುವ ಕಿಡಿಗಳ ದಿಕ್ಕು ಚಕ್ರಕ್ಕೆ ಅಂತ ಕೇಳಿದ್ರೆ. ಸೊ ಚಾಕು ಶಾರ್ಪ್ ಮಾಡುವಾಗ ನೋಡ್ಬೇಕು ಹೆಂಗೆ ಮಾಡ್ತಿರ್ತಾರೆ ಅಂದರೆ ಒಂದು ಕಡೆ ರೌಂಡ್ ಚಕ್ರ ತಿರುಗಿಸ್ತಿರ್ತಾರೆ, ಅದಕ್ಕೆ ಚಾಕುವನ್ನು ಹಿಡಿತಾರೆ. ಅವಾಗ ಕಿಡಿ ಬರ್ತಲ್ಲ, ಆ ಕಿಡಿ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ ದಿಕ್ಕಿಗೆ ಅಂದರೆ ಹಿಂಗೆ ಈ ಟೈಪ್ ಚಕ್ರ ತಿರುಗಾಕತೈತಿ, ಈ ಟೈಪು ನೀವು ಚಾಕು ಹಿಡಿದಿರಿ ಅನ್ಕೊಡ್ರಿ, ಇದು ಚಾಕು ಅನ್ಕೊಡ್ರಿ, ಈ ಟೈಪ್ ಚಾಕು ಹಿಡಿದಿರಿ ಅಂದರೆ ಕಿಡಿ ಈ ಟೈಪ್ ಹೋಗಿರ್ತಾವೆ ಸ್ಟ್ರೇಟ್. ಸೊ ಇದಕ್ಕೆ ಟ್ಯಾಂಜೆನ್ಸಿಯಲ್ ಅಂತ ಕರೀತಾರೆ. ಸೊ ಇಲ್ಲಿ ಟ್ಯಾಂಜೆನ್ಸಿಯಲ್ ಅಂದರೆ ಕನ್ನಡದಲ್ಲಿ ಸ್ಪರ್ಶಕೀಯ ಅಂತ ಕರೀತಾರೆ. ಸ್ಪರ್ಶಕೀಯ ರೂಪದಲ್ಲಿ ಇವು ಕಿಡಿ ಈ ಸ್ಟ್ರೇಟ್ ಡೈರೆಕ್ಷನ್ ಹೊರಗಡೆ ಬೀಳ್ತಿರ್ತಾವೆ. ನೀವು ನೋಡಿರ್ಬೋದು, ಅಬ್ಸರ್ವ್ ಮಾಡಿರ್ಬೋದು. ಸ್ಟ್ರೇಟ್ ಡೈರೆಕ್ಷನ್ ಟ್ಯಾಂಜೆನ್ಸಿಯಲ್ ವೇದಾಗ ಹೋಗಿ ಬೀಳ್ತಿರ್ತವೆ. ನೆಕ್ಸ್ಟ್, ವ್ಯಕ್ತಿಯು ಹಿಮದ ಮೇಲೆ ನಡೆದಾಗ ಜಾರಿದಂತೆ ಆಗುತ್ತದೆ, ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಹಿಮದ ಮೇಲೆ ನಡೆದಾಗ ಜಾರಿದಂತೆ ಆಗುತ್ತೆ ಅಂದರೆ ಕಾಮನ್ ಆಗಿ ಏನು ಹೇಳ್ತೀರಿ, ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ ಅಂತ ಹೇಳ್ತೀರಿ. ಸೊ ಏನಪ್ಪ ಅಂತಂದರೆ ಒತ್ತಡದ ಏರಿಕೆಯಿಂದಾಗಿ ಹಿಮದ ಕರಗುವಿಕೆ ತ್ವರಿತಗೊಳ್ಳುತ್ತದೆ. ಸೊ ಇಲ್ಲಿ ಒತ್ತಡದ ಏರಿಕೆಯಿಂದಾಗಿ ಹಿಮದ ಕರಗುವಿಕೆ ತ್ವರಿತಗೊಳ್ಳುತ್ತದೆ. ಸೊ ಅದಕ್ಕೋಸ್ಕರನೇ ಜಾರಿದಂತಾಗುತ್ತೆ. ನೆಕ್ಸ್ಟ್, ಒಂದು ವೇಳೆ ವಿವಿಧ ದ್ರವ್ಯರಾಶಿಗಳ ಎರಡು ಕಾಯಗಳು ಆರಂಭದಲ್ಲಿ ವಿಶ್ರಾಂತಿಯಲ್ಲಿದ್ದು ಒಂದೇ ಸಮಯದಲ್ಲಿ ಒಂದೇ ಬಲದಿಂದ ಅದರ ಮೇಲೆ ಕ್ರಮವಹಿಸಿದಾಗ ಎರಡೂ ಕಾಯಗಳು ಒಂದೇ ಪಡೆಯುತ್ತವೆ ಏನು ಅಂತ ಕೇಳಿದ್ದಾರೆ. ಸೊ ಎರಡು ಕಾಯಗಳು ಒಂದೇ ಏನನ್ನು ಪಡಿತವೆ ಅಂತಂದರೆ ಅದು ಆವೇಗವನ್ನು ಪಡಿತವೆ. ಒಂದೇ ಆವೇಗ ಅಂದರೆ ಒಂದೇ ಮೊಮೆಂಟಮನ್ನು ಪಡ್ಕೊತವೆ. ಮೊಮೆಂಟಮ್ ಲ್ಯಾಂಡ್ ಸರ್ವೇರ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ಇದು ಕರ್ನಾಟಕ TET 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಒಬ್ಬ ಬಾಲಕನು 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿಗೌಂಡ್ನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ಅಂತ ಕೇಳಿದ್ದಾರೆ. ಸೊ 10 ಸೆಂಟಿಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಮೇರಿಗೋ ರೌಂಡ್ನಲ್ಲಿ ಚಲಿಸ್ತಿದ್ದಾನೆಂದರೆ ಅವನು ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಚಲಿಸುತ್ತಿದ್ದ ಬಸ್ಸು ಹಠಾತ್ತನೆ ನಿಂತಾಗ ಪ್ರಯಾಣಿಕರು ಮುಂಬಕ್ಕೆ ತಳ್ಳಲ್ಪಡುತ್ತಾರೆ ಏಕೆಂದರೆ ಅಂತ ಕೇಳಿದರೆ. ಸೊ ಇದು ಏನಪ್ಪ ಅಂದರೆ ಪ್ರಯಾಣಿಕರ ಜಡತ್ವದಿಂದಾಗಿ. ಸೊ ಆಪ್ಷನ್ ಸಿ ಇಲ್ಲಿ
ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ಸೊ ಇಲ್ಲಿಗೆ ಈ ಒಂದು ಇದ್ರ ಮುಗೀತು. ಏನಪ್ಪ ಅಂದರೆ ಈ ಒಂದು ಚಲನೆ ಮತ್ತು ವೇಗ, ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಮೇಲೆ ಮುಗೀತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರ ಕಂಟಿನ್ಯೂಷನ್ ಪಾರ್ಟ್ ಬರ್ತಾ ಇರುತ್ತೆ. ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಮತ್ತು ಕ್ವಶನ್ ಸ್ವಲ್ಪ ಟಫ್ ಅನಿಸಿದ್ದಾವೆ, ನನಗೂ ಅರ್ಥ ಆಗುತ್ತೆ. ಬಟ್ ಏಕಪ್ಪ ಅಂತಂದರೆ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್, ಮತ್ತು ಇವು ಸೈನ್ಸ್ ಕ್ವಶನ್ಗಳಿದಾವಲ್ಲ ತುಂಬಾ ಅಂದರೆ ಇವು ಇದಾಗ್ತವೆ, ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಕೊಂಡು ಓದ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಸೊ ಕೊನೆವರೆಗೂ ನೋಡೋದಕ್ಕೆ ಎಲ್ಲರೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಿಬೇಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೊ ಮಚ್.